ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಿದ್ರೆ ಬೆಂಗಳೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ನಾನು ನಿಮ್ಮ ನೆಚ್ಚಿನ ರೇಡಿಯೋಗಳ್ತಿ ಪ್ರಿಯಾಂಕಾ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸುಮಾರು 15 ವರ್ಷಗಳಿಂದ ನಾನು ರೇಡಿಯೋದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಹೀರೋ ಇದ್ದಂಗಿದ್ದೀನಾ? ಮೊದಲನೇ ಸರ್ತಿ ಡಾಲಿ ಧನಂಜಯ ಜೊತೆ ಜಯನಗರ 4 ಪ್ಲಾಗ್ ಅನ್ನೋ ಕಿರುಚಿತ್ರದ ಮುಖಾಂತರ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೀರಿಯಲ್ ಅಲ್ಲಿ, ಮೂವಿನಲ್ಲಿ, ರಿಯಾಲಿಟಿ ಶೋ, ಮಾಡ್ಲಿಂಗು ಇದರಲ್ಲೂ ಕೂಡ ಭಾಗವಹಿಸ್ತೇನೆ. ಟ್ರಾನ್ಸ್ಜೆಂಡರ್ ಮನೆ ಕೊಡ್ತಾರಾ? ಅದಂತೂ ಬಿಗ್ ಪ್ರಾಬ್ಲಮ್. ಈ ಏಪ್ರಿಲ್ 1ನೇ ತಾರೀಕಿಗೆ 10 ವರ್ಷ ಆಗುತ್ತೆ ನಮ್ಮ ಅಮ್ಮ ತೀರ್ಕೊಂಡು. ಇರಕ್ಕೊಂದ್ ಮನೆ, ಹೊಟ್ಟೆ ತುಂಬಾ ಊಟ, ಕಣ್ ತುಂಬಾ ನಿದ್ದೆ, ಅಷ್ಟೇ ಬೇಕಾಗಿರೋದು ಮನಸ್ಸುಗಳು ಅಷ್ಟೇ. ಅದು ಬೇಕು ಇದು ಬೇಕು ಅಂತ ಹೇಳಿ ಹೋಗ್ತಾ ಹೋದ್ರೆ ಸೊ ಇರೋ ನೆಮ್ಮದಿನೂ ಕೂಡ ಹಾಳು ಮಾಡ್ಕೊಳ್ತೀವಿ. ಭಾರತದ ಮೊಟ್ಟ ಮೊದಲ ಟ್ರಾನ್ಸ್ಜೆಂಡರ್ ರೇಡಿಯೋ ಜಾಕಿ ಆದಂತಹ ನಮ್ಮ ಪ್ರಿಯಾಂಕಾ ಅವರ ಬದುಕಿಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾವು ನೋಡ್ತಿರ್ತೀವಿ ಟ್ರಾನ್ಸ್ಜೆಂಡರ್ಗಳ ಬದುಕು ಅಂತಂದ್ರೆ ಅವರು ಅಲ್ಲೆಲ್ಲೋ ಬಂದು ರೋಡ್ ಸೈಡ್ ಅಲ್ಲಿ ಹಣ ಕೇಳ್ತಾರೆ, ನಮ್ಗೆ ಹಿಂಸೆ ಕೊಡ್ತಾರೆ ಅಂತ. ಆದ್ರೆ ಬನ್ನಿ, ಇಲ್ಲೊಂದು ವಿಶೇಷವಾದ ಕಥೆ ಇದೆ. ನಮ್ಮ ಪ್ರಿಯಾಂಕಾ ಅವರು ಇಡೀ ಭಾರತದ ಮೊಟ್ಟ ಮೊದಲ ಟ್ರಾನ್ಸ್ಜೆಂಡರ್ ಆರ್ಜೆ. ಅವರು ಹೇಗೆ ತಮ್ಮ ಬದುಕನ್ನು ರೂಪಿಸ್ಕೊಂಡಿದ್ದಾರೆ, ಹೇಗೆ ಕಟ್ಕೊಂಡಿದ್ದಾರೆ ನೋಡೋಣ. ವಿಶೇಷವಾದ ಕಥೆ ಇದು. ಬೆಂಗಳೂರಿನ ಕನಕಪುರ ರಸ್ತೆ ಹತ್ರ ಇರುವಂತ ಒಂದು ಬಡಾವಣೆ. ಹೋಗೋಣ, ಅವ್ರನ್ನ ಮಾತಾಡೋಣ. ಇದು ಅವ್ರ ಮನೆ, ಬನ್ನಿ. ಇದು ನೋಡಿ ಸ್ನೇಹಿತರೆ, ಇದು ಅವರ 2 ವೀಲರ್ ದ್ವಿಚಕ್ರ. ಹೃದಯ ಒಬ್ಬರಿಗಾಗಿ, ನಗು ಎಲ್ಲರಿಗಾಗಿ, ಆರ್ಜೆ ಪ್ರಿಯಾಂಕಾ. ಎಷ್ಟು ಚೆನ್ನಾಗಿ ಹಾಕೊಂಡಿದ್ದಾರೆ ನೋಡಿ. ವಾವ್, ಇಲ್ಲೇ ಇದೆ ಕಗ್ಗತ್ತಲು. ಇದೇ ನಮ್ಮ ಪ್ರಿಯಾಂಕಾ ಮೇಡಮ್ ಅವರ ಮನೆ. ಎಲ್ಲರೂ ಒಳಗಡೆ ಹೋಗೋಣ, ಬನ್ನಿ ಸರ್ ಒಳಗಡೆ ಬನ್ನಿ ಎಲ್ಲರೂ. ಇದೇ ನಮ್ಮ ಪ್ರಿಯಾಂಕಾ ಅವರ ಮನೆ. ಸ್ವಾವಲಂಬಿ ಬದುಕನ್ನು ಕಟ್ಕೊಂಡಿರುವಂತಹ ಪ್ರಿಯಾಂಕಾ ಅವರ ಮನೆ ಇದೆ. ನಮಸ್ಕಾರ ಪ್ರಿಯಾಂಕಾ ಅವರೇ. ನಮಸ್ತೆ ಸರ್. ನಮಸ್ತೆ, ಸ್ವಾಗತ ಕಲಾಮಾಧ್ಯಮಕ್ಕೆ ತಮಗೆ. ಥ್ಯಾಂಕ್ ಯು. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಿ, ಭಾಳ ಧನ್ಯವಾದ. ತಮ್ಮನ್ನು ಭೇಟಿ ಮಾಡಬೇಕು ಅಂತ ಭಾಳ ದಿವಸದಿಂದ ಅಂದ್ಕೊಂಡಿದ್ವಿ. ಕ್ಷಮೆ ಇರಲಿ ಅಂತೂ ಇವತ್ತು ಕಾಲ ಕೂಡ ಬಂತು. ಹಾಗಾಗಿ ನಿಮ್ಮ ಮನೆ ಇದು. ಖಂಡಿತವಾಗ್ಲು. ವಾವ್, ನೋಡ್ಬೋದಾ? ಖಂಡಿತ ಬನ್ನಿ ಪ್ರಿಯಾಂಕಾ ಅವ್ರ ಮನೆ ನೋಡೋಣ. ಯಾವಾಗ ಬಂದ್ರಿ ಈ ಮನೆಗೆ? ಯಾವಾಗ ಶಿಫ್ಟ್ ಆದ್ರಿ? ನಾವು ಬಂದು 9 ಮಂತ್ಸ್ ಆಯ್ತು. ಇದಕ್ಕಿಂತ ಬಿಫೋರು ನಾಗರಬಾವಿಲಿದ್ದೆ. ಸೊ ಆ ಮನೆ ಯಾಕೋ ನನಗೆ ಕಂಫರ್ಟಬಲ್ ಆಗಲಿಲ್ಲ, ಅಡ್ಜಸ್ಟ್ ಆಗಲಿಲ್ಲ. ಸೊ ಅದಾದ್ಮೇಲೆ ಇಲ್ಲಿಗೆ ಶಿಫ್ಟ್ ಆದೆ. ಇಲ್ಲಿಗೆ ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ. ಖಂಡಿತ. ಟ್ರಾನ್ಸ್ಜೆಂಡರ್ ಮನೆ ಕೊಡ್ತಾರಾ? ಅದಂತೂ ಬಿಗ್ ಪ್ರಾಬ್ಲಮ್. ಈಗಿನ ಸೊಸೈಟಿಯಲ್ಲಿ ಎದುರಿಸ್ತಾ ಇರುವಂತ ಪ್ರಾಬ್ಲಮ್ ಇದು ಕೂಡ. ಅದರಲ್ಲಿ ಮುಖ್ಯವಾಗಿ ಸೊ ಇವಾಗ ನೋಡಿರ್ಬೋದು, ಸಾಮಾನ್ಯವಾಗಿ ಟ್ರಾನ್ಸ್ಜೆಂಡರ್ಸ್ಗಳಿಗೆ ಮನೆಗೆ ಸಿಗೋದು ಎಲ್ಲಿ ಅಂತ ಅಂದ್ರೆ ಸಿಟಿಯಿಂದ ಹೊರಗಡೆ ಅಥವಾ ಕೆಲವೊಂದು ಸ್ಲಮ್ಗಳ ಏರಿಯಾಗಳಲ್ಲಿ. ಸೊ ಆ ತರ ಜಾಗದಲ್ಲಿ ಸಿಗುತ್ತೆ. ಸೊ ಈ ತರ ಮನೆಗಳು ತುಂಬಾ ಪ್ರಾಬ್ಲಮ್. ಯಾಕೆಂದ್ರೆ ನೀವು ಒಬ್ರು ಅಂತ ಹೇಳ್ತೀರಾ, ಆಮೇಲೆ 4-5 ಜನ ಸೇರ್ಕೊಳ್ತೀರಾ, ಆಮೇಲೆ ಗಲಾಟೆಗಳನ್ನ ಮಾಡೋದು, ಬೇರೆ ಬೇರೆ ತರ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು, ಈ ತರ ಎಲ್ಲ ಇರೋದ್ರಿಂದ ಸೊ ಒಂದು ಒಳ್ಳೆ ರೀತಿಯಲ್ಲಿ ಇರುವಂತ ಕಮ್ಯುನಿಟಿಗಳಿಗೂ ಕೂಡ ಇವಾಗ ಮನೆ ಸಿಗೋದು ತುಂಬಾ ಕಷ್ಟ ಆಗಿದೆ. ಹೌದಾ? ಅಂದ್ರೆ ಎಲ್ಲರೂ ಅನುಮಾನಾಸ್ಪದವಾಗಿ ನೋಡ್ತಾರೆ. ಹೌದು. ನಾವು ಏನ್ ಕೆಲಸ ಮಾಡ್ತೀವಿ, ನಮ್ಮ ID ಕಾರ್ಡ್ ಎಲ್ಲಾ ತೋರಿಸಿದ್ರು ಕೂಡ ಅವರು ಹಿಂದೆ ಮುಂದೆ ನೋಡ್ತಾರೆ, ಯೋಚನೆ ಮಾಡಕ್ಕೆ. ಕೊಡೋದಾ ಬೇಡವಾ, ಏನು ಎತ್ತ, ಮನೆ ಬೋರ್ಡ್ ಹಾಕಿರ್ತಾರೆ. ಏನಾದ್ರು ಕೇಳಕ್ ಹೋದ್ರೆ ಅಯ್ಯೋ ಸಾರಿ ಮೇಡಮ್ ಆಗೋಯ್ತು ಮನೆ, ನಾವು ಬೋರ್ಡ್ ಎತ್ತದ್ ಮರ್ತ್ಬಿಟ್ಟು ಅಂತ ಅನ್ನೋದು. ಈ ತರ ಸುಮಾರು ಪ್ರಾಬ್ಲಮ್ನ ನಾನು ಫೇಸ್ ಮಾಡಿದ್ದೀನಿ. ನೂರಾರು ಅನುಭವ. ತುಂಬಾ ಮನೆದೇ ದೊಡ್ಡ ಸಮಸ್ಯೆ ಬ್ಯಾಂಗ್ಳೂರಲ್ಲಿ ಜೀವನ ಮಾಡೋದಕ್ಕೆ. ನನಗೆ ಅದೇ ಆಶ್ಚರ್ಯ ಆಯ್ತು. ಇದೊಂದು ಬಹಳ ಸ್ವಲ್ಪ ಸುಂದರವಾಗಿರೋ ಅಪಾರ್ಟ್ಮೆಂಟ್ ಇದು. ಇಲ್ಲಿ ಇದು ಬಾಡಿಗೆ? ಹೌದು, ಬಾಡಿಗೆ. ಇಲ್ಲಿ ಚಿಕ್ಕಿದ ನಂಗೆ ಬಹಳ ಆಶ್ಚರ್ಯ ಆಯ್ತು ನನಗೆ. ಅದು ಆ ಓನರ್ಗೆ ನಾನು ಈ ತರ ಅಂತ ಹೇಳ್ಕೊಂಡಿರ್ಲಿಲ್ಲ. ಸೊ ಅವರು ನೋಡಿದ್ರು. ಸೊ ನಾನು ಎಲ್ಲಿದ್ದೆ ಹೇಗೆ ಅಂತೆಲ್ಲ ಅವ್ರಿಗೆ ಡೀಟೇಲ್ಸ್ ಹೇಳಿದೆ. ಸೊ ಅದಾದ್ಮೇಲೆ ಅವರು ಮನೆ ಕೊಟ್ರು, ನನಗೆ ಕೊಟ್ರು. ಆದ್ರೆ ನೀವು ಟ್ರಾನ್ಸ್ಜೆಂಡರ್ ಅಂತ ಅವ್ರಿಗೆ ಹೇಳಿದಿರಿ? ಹೇಳಿಲ್ಲ. ಓಕೆ. ಹೇಳಿದ್ರೆ ಏನು ಅಕ್ಸೆಪ್ಟ್ ಮಾಡ್ಕೊಳ್ತಾರೋ ಅಥವಾ ಕೊಡ್ತಾರೋ ಕೊಡಲ್ವೋ ಅನ್ನೋದೊಂದು ಭಯ ನನಗೆ. ಓಕೆ. ಅಂದ್ರೆ ಏನು ಟ್ರಾನ್ಸ್ಜೆಂಡರ್ಸ್ ಮನೆ ಕೆಲವೊಂದು ಟೈಮಲ್ಲಿ ಹೇಳ್ಕೊಂಡ್ಬಿಡ್ತೀವಿ. ಕೆಲವೊಂದು ಓನರ್ಗಳ ಹತ್ರ ಆಗಿರ್ಬೋದು, ಕೆಲವೊಬ್ಬರ ಹತ್ರ. ಕೆಲವ್ರು ನಾವು ಹೇಳ್ಕೊಂಡು ಅವ್ರು ಏನು ರಿಯಾಕ್ಟ್ ಮಾಡಲ್ಲ. ಅವ್ರಿಗೆ ಗೊತ್ತಿರುತ್ತಾ ಅದ್ರ ಬಗ್ಗೆ, ಕಮ್ಯುನಿಟಿ ಬಗ್ಗೆ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ. ಸೊ ಕೆಲವೊಂದು ಟೈಮಲ್ಲಿ ನಾವು ಹೇಳ್ಕೊಂಡ್ರು ಕೂಡ ಅವ್ರೇನು ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ. ಸೊ ಅವ್ರಿಗೇನು ಡೀಸೆಂಟ್ ಆಗಿರ್ಬೇಕು, ಸೈಲೆಂಟ್ ಆಗಿರ್ಬೇಕು ಅಷ್ಟೇ. ಫ್ಯಾಮಿಲಿ ಅವ್ರ ಬಂದು ಸೇರ್ಕೊಳ್ಳಿ ಮನೆಗಳಿಗೆ ಅಂತ ಹುಡುಕ್ತಿರ್ತಾರೆ. ಹೌದು. ಓಕೆ ಓಕೆ. ಈಗ ನೀವು ಇಲ್ಲಿ ಒಬ್ಬರು ಇದ್ದೀರಿ? ನಮ್ಮಪ್ಪ ನಮ್ಮ ತಂಗಿಯವರೆಲ್ಲ ರಜದಲ್ಲಿ ಬರ್ತಾರೆ. ಸೊ ಅವ್ರು ಚಾಮರಾಜಪೇಟೆಯಲ್ಲಿ ಇರೋದು. ನಮ್ಮಪ್ಪ ನಮ್ಮ ತಂಗಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ವಾ, ಸೊ ಅವ್ರನ್ನ ಕರ್ಕೊಂಡು ಬರೋದು ಹೋಗೋದು ಅಲ್ಲಿ ಮಾಡ್ತಾರೆ. ಅವ್ರಿಬ್ರು ಕೆಲ್ಸಕ್ಕೆ ಹೋಗ್ತಾರೆ, ನಮ್ಮ ತಂಗಿಯವ್ರ ಯಜಮಾನ್ರು. ಸೊ ಹಾಗಾಗಿ ಅಪ್ಪ ಅಲ್ಲಿರ್ತಾರೆ. ಮಕ್ಕಳಿಗೆ ರಜಾ ಬಂತು ಅಂದ್ರೆ ಇಲ್ಲಿಗೆ ಬರ್ತಾರೆ. ಶನಿವಾರ ಬರ್ತಾರೆ, ಭಾನುವಾರ ಇದ್ದು ಭಾನುವಾರ ನೈಟ್ ಹೋಗ್ತಾರೆ. ಯಾಕಂದ್ರೆ ನಾನು ಕೆಲ್ಸಕ್ಕೆ ಹೋಗೋ ಸಂದರ್ಭದಲ್ಲಿ ನಾವು ಬೇರೆ ಕಡೆ ಕೆಲಸದ ಮೇಲೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಅಪ್ಪನಿಗೆ ತಿಂಡಿ ಮಾಡೋದು, ಅಡುಗೆಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಸೊ ಅಪ್ಪ ಏನ್ ಮಾಡ್ತಾರೆ, ತಂಗಿ ಜೊತೆನೆ ಇರ್ತಾರೆ. ತಂಗಿ ಗೃಹಿಣಿ. ಅವರು ಕೆಲ್ಸಕ್ಕೆ ಹೋಗ್ತಾರೆ. ಸೊ ಅವ್ರ ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಮಕ್ಳು ನೋಡ್ಕೊಳ್ಳೋದಕ್ಕೆ ಅವರು ಅಲ್ಲಿರ್ತಾರೆ. ನಮ್ಮ ತಂಗಿ ಜೊತೆ. ಓಕೆ. ತಾವು ಆರ್ಜೆ, ಭಾರತದ ಮೊಟ್ಟ ಮೊದಲ ಆರ್ಜೆ. ಹೌದು. ಟ್ರಾನ್ಸ್ಜೆಂಡರ್. ಅಭಿನಂದನೆಗಳು. ಎಂತ ಎಲ್ಲವನ್ನೂ ನಾವು ಮಾತಾಡೋಣಂತೆ. ಬಹಳ ಸುಂದರವಾಗಿ ಇಟ್ಕೊಂಡಿದ್ದೀರಿ ಮನೆ.
ಸೊ ಇವಾಗ ನಾವು ಹೆಣ್ಣಾಗಿ ಹೆಣ್ಣು ಅಂತ ನಾವು ಅನ್ಕೊಂಡ್ಮೇಲೆ ನಾವು ನೋಡೋದಕ್ ಮಾತ್ರ ಅಲ್ಲ, ನಾವಿರೋ ವಾಸವಾಗಿರುವಂತ ಮನೆ ಆಗಿರ್ಬೋದು, ಪ್ರತಿ ಒಂದನ್ನು ಕೂಡ ಅಚ್ಚುಕಟ್ಟಾಗಿ ಒಂದು ಫ್ಯಾಮಿಲಿಯವರು, ಒಂದು ಗೃಹಿಣಿ ಯಾವ ರೀತಿ ಇಟ್ಕೊಳ್ತಾರೆ ಆ ತರ ಇಟ್ಕೊಳ್ಳೋದು ನನ್ಗೆ ಆಸೆ. ವಾವ್, ಓಕೆ. ನಾನು ಬರೀ ಹೆಣ್ಣಾಗ್ಬಿಟ್ಟೆ ಅಂತ ಅಂದ್ರೆ ಆಗೋದಿಲ್ಲ. ಆ ಹೆಣ್ಣಿಗೆ ಏನು ಪರಿಪೂರ್ಣವಾಗೋದಕ್ಕೆ ಏನೆಲ್ಲ ಮಾಡ್ತಾಳೆ ಅದೆಲ್ಲ ಮಾಡಿದ್ರೇನೆ ಸೊ ಹೆಣ್ಣು ಅಂತ ಅನ್ನಿಸ್ಕೊಳ್ಳೋದು. ವೆರಿ ನೈಸ್. ಸೊ ಮನೆ ಮುತುವರ್ಜಿ ಎಲ್ಲ ನೀವೇ ಮಾಡ್ತೀರಿ? ಖಂಡಿತ. ಏನೇ ಒಂದು ಕೆಲಸ ಆಗಲಿ ಪ್ರತಿಯೊಂದು ನಂದೇನೆ. ನೈಸ್. ದೇವ್ರ ಪೂಜೆಯಿಂದ ಹಿಡಿದು ಅಡುಗೆಯಿಂದ ಹಿಡಿದು ಪ್ರತಿಯೊಂದು ನಂದೇನೆ. ಓಕೆ. ನೀವೇ ಇದು? ಹೌದು. ವಾವ್, ಎಷ್ಟು ವರ್ಷ ಆಯ್ತು ಈ ಫೋಟೋ ಶೂಟ್? ಈ ಫೋಟೋ ತೆಗೆದು ಆಯ್ತು ಸುಮಾರು ವರ್ಷ ಆಗಿದೆ. ಸೊ ಅವ್ರು ನಮ್ಮಮ್ಮ. ಓಹ್, ಚಿಕ್ಕಮ್ಮನವರು 2015 ತೀರ್ಕೊಂಡಿದ್ದಾರೆ. ಹೌದು, ಈ ಏಪ್ರಿಲ್ 1ನೇ ತಾರೀಕಿಗೆ 10 ವರ್ಷ ಆಗುತ್ತೆ ನಮ್ಮಮ್ಮ ತೀರ್ಕೊಂಡು. ಚಾಮರಾಜಪೇಟೆ ನಿಮ್ಮ ಏರಿಯಾ? ಹೌದು, ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಚಾಮರಾಜಪೇಟೆ, ಪ್ರಾಪರ್ ಬ್ಯಾಂಗ್ಳೂರ್ ನಮ್ದು. ನೈಸ್. ಆಗಲಿ ನೋಡಿ ಒಳಗಡೆ. ಖಂಡಿತ. ಸೊ ಇದು ರೂಮು. ಹೋಗ್ಬೋದಾ? ಖಂಡಿತ. ಇದು ನೋಡಿ ನಮ್ಮ RJ ಪ್ರಿಯಾಂಕಾ ಅವರ ಕೋಣೆ. ಓ, ಇದು ಕೂಡ ಸುಸಜ್ಜಿತವಾಗಿ ಸುಂದರವಾಗಿ ಸಿಂಪಲ್ ಕಾಮ್ ಆಗಿದೆ. ಓಕೆ. ಇದು ಫುಲ್ಲಿ ಫರ್ನಿಶ್ಡ್ ಹೀಗೆ ಇತ್ತಾ? ನೀವು ಫರ್ನಿಚರ್ಸ್ ಎಲ್ಲ ಅವ್ರದ್ದೇ, ಓನರ್ ಅವರೇ ಮಾಡಿಸಿರೋದೆಲ್ಲ ಪ್ರತಿಯೊಂದು. ಓಕೆ. ಸೊ ಆಕ್ಚುಲಿ ಫ್ಯಾನು ಲೈಟ್ ಎಲ್ಲ ಅವ್ರದ್ದೇನೆ. ಓಕೆ. ಈಗಲೂ RJ ಕೆಲಸ ಮಾಡ್ತೀನಿ? ಹೌದು, ಈಗಲೂ ಕೂಡ RJ. ಸುಮಾರು 15 ವರ್ಷಗಳಿಂದ ನಾನು ರೇಡಿಯೋದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಸೀರಿಯಲ್ ಅಲ್ಲಿ, ಮೂವಿನಲ್ಲಿ, ರಿಯಾಲಿಟಿ ಶೋ, ಮಾಡಲಿಂಗು ಇದರಲ್ಲೂ ಕೂಡ ಭಾಗವಹಿಸ್ತೇನೆ. ಕಲಾವಿದ ಬೇಸಿಕ್ಲಿ? ಹೌದು. ನಾನು 2010 ಇಲ್ಲ 11 ನಾನು ಬಣ್ಣ ಹಚ್ಚಿದ್ದು. ಅದು ಮೊದಲನೇ ಸತಿ ಡಾಲಿ ಧನಂಜಯ ಜೊತೆ ಜಯನಗರ 4 ಬ್ಲಾಕ್ ಅನ್ನೋ ಕಿರುಚಿತ್ರದ ಮುಖಾಂತರ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ತುಂಬಾ ಫೇಮಸ್ ಅದು. ಹೌದು, ಅದ್ರಲ್ಲಿ ನಾನು ಕೂಡ ಮಾಡಿದ್ದೀನಿ ಡಾಲಿ ಅವ್ರ ಜೊತೆ. ಆ ಡಾಲಿ ಅವ್ರಿಗೆ ಆಶೀರ್ವಾದ ಮಾಡ್ತೀನಿ ನೋಡಿ. 10 100 ಆಗ್ಲಿ, 100 ಸಾವಿರ ಆಗ್ಲಿ, 1000 ಲಕ್ಷ ಆಗ್ಲಿ, ಲಕ್ಷ ಕೋಟಿ ಆಗ್ಲಿ. ಸೊ ಅದು ನಾನು ಹೇಳೋ ಡೈಲಾಗೆ. ಅವ್ರ ಜೊತೆ ಪರದೆ ಹಂಚ್ಕೊಂಡಿದ್ದು. ಅವಾಗ ಅವರು ಅಷ್ಟು ಹೀರೋ ಆಗಿರ್ಲಿಲ್ಲ. ಸತ್ಯಪ್ರಕಾಶ್ ಡೈರೆಕ್ಟರ್. ಹೌದು. ಸೊ ಅದ್ರಲ್ಲಿ ಸುಮಾರು ತಾರಾಗಣ ಇದೆ. ಧರ್ಮಣ್ಣ ಇದ್ದಾರೆ ಕಡೂರಿಂದ, ಮತ್ತೆ ನಟರಾಜ್ ಅವರಿದ್ದಾರೆ. ಸೊ ಅವ್ರ ನಿರ್ದೇಶನದಲ್ಲಿ ಮೂಡ್ ಬಂದಿರೋ ಚಿತ್ರದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ ಅಂತ ಹೇಳ್ಕೊಳ್ಳಕ್ಕೆ ತುಂಬಾ ಖುಷಿ ಆಗುತ್ತೆ. ಸೂಪರ್. ಎಷ್ಟು ಸಿನಿಮಾ ಇದೆ ಈಗ? ಇವಾಗ ಗುಬ್ಬಿ ಮರಿ ಮೂವಿ ಮಾಡಿದೆ. ದ ಕಲರ್ ಆಫ್ ಟೊಮೆಟೊ ರನ್ನಿಂಗ್ ಅಲ್ಲಿದೆ. ಅದಾದ್ಮೇಲೆ ಸಿದ್ದಿ ಸೀರೆ ಅಂತ ಒಂದು ಅವಾರ್ಡ್ ಮೂವಿ ಮಾಡಿದೆ. ಸೊ ಅದಾದ್ಮೇಲೆ ಒಂದು 7-8 ಶಾರ್ಟ್ ಮೂವೀಸ್ಗಳು, ಒಂದು 4-5 ಸೀರಿಯಲ್ಗಳು. ಸೊ ಅದರಲ್ಲಿ ಮುಖ್ಯವಾಗಿ ವಾರಸ್ದಾರ ಸೀರಿಯಲ್ಲು, ಸುದೀಪ್ ಅವ್ರ ಬ್ಯಾನರ್ ಅಲ್ಲಿ ಬಂತು ಅದು. ಮತ್ತೆ ಸೂರ್ಯಕಾಂತಿ, ಮತ್ತೆ ನೀನಾದೇನ, ಆಮೇಲೆ ಗಟ್ಟಿ ಮೇಳ. ಸೊ ಈ ಧಾರಾವಾಹಿಗಳಲ್ಲಿ ಮಾಡಿದ್ದೀನಿ. ಇದ್ರ ಮಧ್ಯೆ RJ ಕೆಲಸ ಬಿಟ್ಟಿಲ್ಲ. ಅದ್ರ ಜೊತೆಲೆ ಇದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವೆರಿ ನೈಸ್, ವೆರಿ ನೈಸ್, ಸೂಪರ್, ವೆರಿ ನೈಸ್. ಬನ್ನಿ. ಸೊ ಇದು ಕಿಚನ್. ಬನ್ನಿ ನಮ್ಮ ಪ್ರಿಯಾಂಕರ್ ಅಡುಗೆ ಮನೆ ನೋಡೋಣ. ಸೊ ಅಡುಗೆ ನೀವೇ ಮಾಡ್ಕೋತೀರಾ ಅಥವಾ ಹೋಟೆಲ್ ಡಿಪೆಂಡ್ ಅಂತ? ಇಲ್ಲ, ಹೋಟೆಲ್ಗಂತೂ ನಾನು ಹೋಗೋದೇ ಇಲ್ಲ. ಸೊ ಅಡುಗೆ ಎಲ್ಲ ನಾನೇ ಮಾಡ್ಕೊಳ್ತೀನಿ. ಓಕೆ. ಏನ್ ನಿಮ್ಮ ಫೇವ್ರೆಟ್ ಅಡುಗೆ ನೀವು ಮಾಡ್ಕೊಳ್ಳುವಂಥದ್ದು? ಸೊ ನನ್ನ ಫೇವ್ರೆಟ್ ಇದ್ದೇವು ಅಂತ ಹೇಳಕ್ಕಾಗಲ್ಲ. ಎಲ್ಲಾ ತರನು ಎಲ್ಲಾನು ಇರುತ್ತೆ. ನಾನ್ ವೆಜ್ಜು, ವೆಜ್ಜು ಎಲ್ಲಾನು ಇರುತ್ತೆ. ಮಾಡ್ತಿರ್ತೀರಿ. ಓಕೆ. ಬೆಳಗ್ಗೆ ಸಮಯ ಹೇಗಿರುತ್ತೆ ನಿಮ್ದು? ಒಂದು ಇಡೀ ದಿನ ಹೇಗಿರುತ್ತೆ ಅಂದ್ರೆ, ಬೆಳಗ್ಗೆ ಒಂದು 6:30 7 o'clock ಎದ್ದೊಳ್ತೀನಿ. ಸೊ ಎದ್ದಿದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿತೀನಿ. ಸೊ ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ಆದಮೇಲೆ ಕಾಫಿ ಕುಡಿತೀನಿ. ಆಮೇಲೆ ಟಿಫನ್ಗೆ ರೆಡಿ ಮಾಡ್ಕೊಳ್ತೀನಿ. ಸೊ ಟಿಫನ್ಗೆ ರೆಡಿ ಮಾಡ್ಕೊಂಡಾದ್ಮೇಲೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕೆಲಸಕ್ಕೆ ಹೊರಡ್ತೇನೆ. ಸೊ ಪ್ರತಿದಿನ ರೇಡಿಯೋ ಸ್ಟೇಷನ್ ಹೋಗ್ತೀನಿ? ಹೌದು. ಎಲ್ಲಿ ವರ್ಕ್ ಮಾಡೋದು? ನಮ್ದು ಲಾಲ್ಬಾಗ್ ರೋಡ್, ಜೈನ್ ಯೂನಿವರ್ಸಿಟಿ ಇದೆ ಲಾಲ್ಬಾಗ್ ರೋಡಲ್ಲಿ. ಸೊ ಅಲ್ಲಿ ನಮ್ಮ ಆಫೀಸ್ ಇರೋದು. ಓಕೆ. ಯಾವುದು ವಾಹಿನಿ ಇದು? 90.4. 90.4. ಹೌದು. ಏನದ್ರ ಹೆಸರು? ರೇಡಿಯೋ ಆಕ್ಟಿವ್. ಆಕ್ಚುಲಿ ಈ ರೇಡಿಯೋ ಸ್ಟೇಷನ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಲೈಸೆನ್ಸ್ ಮಾಡಿರೋದು, ಜೈನ್ ಯೂನಿವರ್ಸಿಟಿಗೆ ಲೈಸೆನ್ಸ್. ಸೊ ಮುಖ್ಯವಾಗಿ ಕಮ್ಯುನಿಟಿ ರೇಡಿಯೋನ ರನ್ ಮಾಡ್ಲಿಕ್ಕೆ 3 ತರ ಲೈಸೆನ್ಸ್ ಕೊಡ್ತಾರೆ. ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ, ಇನ್ನೊಂದು NGO ಬೇಸ್ಡ್, ಇನ್ನೊಂದು ಯೂನಿವರ್ಸಿಟಿ ಬೇಸ್ಡ್ಗೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಅವರು ರೇಡಿಯೋ ಸ್ಟೇಷನ್ ರನ್ ಮಾಡ್ಲಿಕ್ಕೆ ಲೈಸೆನ್ಸ್ ನ ಕೊಡ್ತಾರೆ. ಸೊ ಅದರಲ್ಲಿ ಮುಖ್ಯವಾಗಿ ಯಾರು ಕಮ್ಯುನಿಟಿಗಳಿರ್ತಾರೆ ಅವ್ರಿಗೊಂದು ಪ್ಲೇಸ್ಮೆಂಟ್ ಕ್ರಿಯೇಟ್ ಮಾಡ್ಕೊಡೋದು, ಒಂದು ವೇದಿಕೆಯನ್ನ ಕಲ್ಪಿಸ್ಕೊಡುವಂಥದ್ದು. ಸೊ ಅದರಲ್ಲಿ ನಾನಾ ತರ ಕಮ್ಯುನಿಟಿಗಳು ಅವರ ಕಮ್ಯುನಿಟಿ ಧ್ವನಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಸೊ ಹಾಗೆ ನಾನು ಕೂಡ ಸೆಕ್ಷುವಲ್ ಮೈನಾರಿಟೀಸ್ ಸಮುದಾಯದ ಧ್ವನಿಯಾಗಿ ಕಳೆದ 15 ವರ್ಷಗಳಿಂದ ರೇಡಿಯೋನ ಕೆಲಸ ಮಾಡ್ತಾ ಇದ್ದೇನೆ. ಓಕೆ. ರೇಡಿಯೋ ಆಕ್ಟಿವ್. ಹೌದು, ರೇಡಿಯೋ ಆಕ್ಟಿವ್ CR 90.4. ಓಹ್, ಸೂಪರ್, ವೆರಿ ನೈಸ್, ವೆರಿ ನೈಸ್. ದಯವಿಟ್ಟು ಎಲ್ಲರೂ ಕೇಳಿ ಅಂತ ಕೇಳ್ಕೊತೀನಿ. ಸೊ ನಿಮ್ಮ ಪುಟ್ಟ ಸುಂದರ ಮನೆ? ಹೌದು, 1 BHK. ಹೌದು. ಓಕೆ. ನಿಮ್ಗೆ ಸಾಕಿಷ್ಟು ಸಾಕು. ಜೀವನ ಮಾಡೋದಕ್ಕೆ ಇನ್ನೆಷ್ಟು ಬೇಕು ಅಂತ ಹೇಳಿ. ಮನೆ ಚಿಕ್ಕದಾಗಿದ್ಯೋ ದೊಡ್ಡದಾಗಿದ್ಯೋ ಅದು ಬೇಕಾಗಿಲ್ಲ. ಬಟ್ ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಒಂದು ಜೀವನ ಮಾಡೋದಕ್ಕೆ ಏನ್ ಬೇಕು ಅಷ್ಟು ಬೇಕು ಅಷ್ಟೇ. ಇರೋಕ್ಕೊಂದು ಮನೆ, ಹೊಟ್ಟೆ ತುಂಬಾ ಊಟ, ಕಣ್ ತುಂಬಾ ನಿದ್ದೆ, ಅಷ್ಟೇ ಬೇಕಾಗಿರೋದು ಮನುಷ್ಯರು. ಮನಸ್ಸುಗಳು ಅಷ್ಟೇ. ಸುಮ್ಮನೆ ಅದು ಇದು ಅಂತ ನಾವು ಇರೋದನ್ನು ಕೆಡಿಸ್ಕೋತೀವಿ ನೆಮ್ಮದಿನ.
ಇನ್ನಷ್ಟು ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳಿ ಹೋಗ್ತಾ ಹೋದ್ರೆ ಸೊ ಇರೋ ನೆಮ್ಮದಿನೂ ಕೂಡ ಹಾಳು ಮಾಡ್ಕೊಳ್ತೀವಿ. ಅದಕ್ಕೆ ಎಂಡೇ ಇಲ್ಲ, ಅದಕ್ಕೆ ಯಾವುದಕ್ಕೂ ಎಂಡೇ ಇಲ್ಲ, ಕೊನೆನೇ ಇಲ್ಲ. ಆಸೆಗಳಿಗಾಗಲಿ ಇದಕ್ಕಾಗಲಿ ಜೀವನ ಇದೆ, ಎಂಡು. ಹುಟ್ಟು ಅನ್ನೋದಿದ್ದಾಗ ಸಾವು ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಮಧ್ಯದಲ್ಲಿ ನಾವೇನಾದರೂ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲರೂ ಜೀವನ ಮಾಡ್ತಾರೆ, ಎಲ್ಲರೂ ಇದು ಮಾಡ್ತಾರೆ. ಸೊ ಅದೇ ಆಯ್ಕೆಗಳು ಬೇರೆ ಬೇರೆ ಇರುತ್ತೆ ಜೀವನ ಮಾಡೋದಕ್ಕೆ. ಪೂರ್ತಿ ವಿವರವಾಗಿ ಮಾತಾಡೋಣ. ಶುಭವಾಗ್ಲಿ. ಸ್ವಾಗತ ತಮಗೆ. ಥ್ಯಾಂಕ್ ಯು ಪರಮೇಶ್ ಅವರೇ. ಹಿಂಗೆ ಹೆಣ್ಮಕ್ಳು ನಾವು ಒಳಗಿಂದೊಳಗೆ ಸಾಯಿಸ್ತಾ ಹೋದ್ರೆ ಸರ್ವನಾಶ ಆಗೋಗ್ತೀರಾ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರು, ಚಾಮರಾಜಪೇಟೆ. ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ತಂಗಿ. ಅಪ್ಪ ಅವ್ರದ್ದು ಬಂದ್ಬಿಟ್ಟು ಮೂಲತಃ ಬ್ಯಾಂಗ್ಳೂರೇ. ಸೊ ಅಮ್ಮ ಅವ್ರದ್ದು ಬಂದ್ಬಿಟ್ಟು ಮಾಗಡಿ ಹತ್ರ ಹುಲಿಯೂರು ದುರ್ಗ. ನಮ್ಮ ತಾತ ಇದಾರಲ್ಲ, ಅವ್ರ ತಂಗಿ ಮಗನ್ಗೆನೆ ನಮ್ಮ ಅಮ್ಮನ ತಂದ್ಕೊಂಡಿದ್ದು. ಸೋದರ ಮಾವನ. ಹೌದು, ಇಲ್ಲಿ ಚಾಮರಾಜಪೇಟೆಯಲ್ಲಿ ನಾವು ಫ್ಯಾಮಿಲಿ, ಚಿಕ್ಕ ಫ್ಯಾಮಿಲಿ. ಸೊ ನಾನು ಹುಟ್ಟಿದ್ದು 30/5/1985. ಸೊ ಹುಟ್ಟುವಾಗ ಗಂಡಾಗಿ ಹುಡ್ತೀನಿ. ಸೊ ನಮ್ಮ ತಂದೆಯವರು ಮೊದಲನೇ ಮಗ ಆಗಿರೋದ್ರಿಂದ ಸೊ ಎಲ್ಲರಿಗೂ ಖುಷಿ. ನಮ್ಮ ತಂದೆ ಹಿಂದೆ ಹುಟ್ಟಿದವರು 4 ಜನ ಗಂಡ್ಮಕ್ಳು, 3 ಜನ ಹೆಣ್ಮಕ್ಳು. ಸೊ ಟೋಟಲ್ 8 ಜನ. ಅದ್ರಲ್ಲಿ ನಮ್ಮಪ್ಪ ದೊಡ್ಡವರು. ಸೊ 3 ಜನ ಅತ್ತೆದಿರು, ಸೊ 4 ಜನ ಚಿಕ್ಕಪ್ಪದಿರು. ಸೊ ನಮ್ಮಪ್ಪ ನಮ್ಮಮ್ಮನೇ ದೊಡ್ಡವರು, ನಮ್ಮಮ್ಮ ದೊಡ್ಡ ಸೊಸೆ. ಸೊ ಸಾಮಾನ್ಯವಾಗಿ ಮೊದಲನೇ ಮಗು ಗಂಡು ಅಂತಂದರೆ ಎಲ್ಲರಿಗೂ ಖುಷಿ ಆಗೇ ಆಗುತ್ತಲ್ವ. ಯಾಕೆಂದರೆ ಆಗಿನ ಜನ್ರೇಷನ್ ತೊಗೊಂಡ್ರೆ ಜಾಸ್ತಿ ವಂಶೋದ್ಧಾರಕ ಬೇಕು, ಮಗ ಆದರೆ ಒಳ್ಳೆಯದು, ನಮ್ಮ ಇದನ್ನು ನೋಡ್ಕೊಳ್ಳೋದಕ್ಕೆ ಅಂತ ಇದ್ದೇ ಇರುತ್ತೆ. ಸೊ ಅದು ಹೋಗ್ತಾ ಹೋಗ್ತಾ ಜಾಸ್ತಿ ದಿವಸ ಇರಲಿಲ್ಲ ಅನಿಸುತ್ತೆ. ನಾನು ಬೆಳೀತಾ ನನ್ನ ಹಾರ್ಮೋನ್ಸ್ ಚೇಂಜಸ್ ಆಗಿರ್ಬೋದು, ಸೊ ನನ್ನ ದೇಹದಲ್ಲಾಗುವಂಥ ಬದಲಾವಣೆಗಳಾಗಿರ್ಬೋದು, ನಾನು ಮಾತಾಡುವಂಥ ರೀತಿ ಆಗಿರ್ಬೋದು, ಅಥವಾ ನಡೆದಾಡುವಂಥ ವಾಕಿಂಗ್ ಆಗಿರ್ಬೋದು, ಕಂಪ್ಲೀಟಾಗಿ ಒಂದು ವಿಮೆನ್ ಥರ. ಸೊ ಇದನ್ನೆಲ್ಲ ಗಮನಿಸ್ತಾ ಇದ್ದವರು, ನೀನು ಹುಡುಗನ ಹುಟ್ಟಿ ಈ ಥರ ಹುಡುಗಿರ್ ಮಾಡೋ ಕೆಲಸನ ಮಾಡೋದು, ಹುಡುಗಿರ್ ಥರ ಮಾತಾಡೋದು, ಹುಡುಗಿರ್ ಥರ ನಡೆಯೋದು, ಈ ಥರ ಎಲ್ಲ. ಸೊ ಅದು ಏನೋ ಅಮ್ಮಂಗೆ ಸಹಾಯ ಮಾಡ್ತಾರೆ, ಕೆಲಸ ಮಾಡಿಕೊಡ್ತಾರೆ ಅನ್ನೋ ಥರ ಥಾಟು ಅವ್ರಿಗೆ ಬರ್ತಾಯಿತ್ತು. ಸೊ ಅದು ಹೋಗ್ತಾ ಆಗಲಿಲ್ಲ. ಏಕೆ ನಾನು ಸ್ಕೂಲಿಗೆ ಸೇರಿಕೊಂಡಾಗ ಸೊ ನರ್ಸರಿಯಿಂದ ಒಂದು 7th ಸ್ಟ್ಯಾಂಡರ್ಡ್ವರೆಗೂ ಸೊ ಪ್ರೈಮರಿ ಸ್ಕೂಲಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದು. ಅದು ಚಾಮರಾಜಪೇಟೆಯಲ್ಲಿರುವಂಥ ಶ್ರೀ ಸಿದ್ಧಾರೂಢ ವಿದ್ಯಾಪೀಠ 5th ಮೇನಲ್ಲಿ. ಸೊ 8th ನಾವು ಬೇರೆ ಇದಕ್ಕೆ ಹೋಗಬೇಕಾಗಿತ್ತು ಸ್ಕೂಲು. ಅಷ್ಟೊಳಗೆ ನಮ್ಮ ಸಾಕಷ್ಟು ದೇಹದಲ್ಲಿ ಬದಲಾವಣೆಗಳು ಶುರುವಾಗ್ಬಿಟ್ಟಿತ್ತು. ಇವೆಲ್ಲ ಕಾಣಿಸ್ಕೊಳ್ಳೋಕೆ ಶುರು ಆಗಿದ್ದ ಏಜ್ ಒಂದು 10ರಿಂದ ಒಂದು 11, 12 ಆ ಒಂದು ಏಜಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ. 5ನೇ ಕ್ಲಾಸು, 5, 6 ಆ ಒಂದು ಮಧ್ಯದಲ್ಲಿ ನಮಗೆ ದೇಹದಲ್ಲಿ ಆಗುವಂಥ ಬದಲಾವಣೆಗಳಾಗಿರ್ಬೋದು ಪ್ರತಿಯೊಂದೂ ಆವಾಗ ನಮಗೆ ಶುರುವಾಗುತ್ತೆ. ಸೊ ಹೆಣ್ಮಕ್ಳ ಥರ ಇರಬೇಕು ಅನ್ನೋದು, ಅವ್ರ ಥರ ಕೂದಲು ಬೆಳೆಸ್ಬೇಕು, ಅವ್ರ ಥರ ಇರಬೇಕು ಅನ್ನೋ ಆಸೆಗಳನ್ನೆಲ್ಲ ನಾವು ಆ ಒಂದು ಏಜಲ್ಲಿ ಶುರುವಾಗುತ್ತೆ. ಸೊ ಇದನ್ನ ಎಲ್ಲೂ ಹೇಳ್ಕೊಳಕ್ಕಾಗಲ್ಲ, ಎಲ್ಲೂ ಇದು ಮಾಡೋಕ್ಕಾಗಲ್ಲ, ತುಂಬ ಅಪೋಸ್. ಯಾಕೆಂದರೆ ಈಗಿನ ಸೊಸೈಟಿ, ಈಗಿನ ಸಮಾಜದಲ್ಲಿ ಅವಾಗಿದ್ದಂಥ ಇದರಲ್ಲಿ ಸೊ ಗಂಡು ಮಗು ಅಂದರೆ ಹೀಗೆ ಇರಬೇಕು, ಹೆಣ್ಮಗು ಅಂದರೆ ಹೀಗೆ ಇರಬೇಕು ಅನ್ನೋ ಒಂದು ಥಾಟು. ಸೊ ನನಗೆ ಆ ಥರ ಇರೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಇದನ್ನು ನೋಡಿ ನಮ್ಮ ಮನೇಲಿ ನಮ್ಮಪ್ಪ ಜಾಸ್ತಿ ಇದು ಮಾಡೋರು. ಸೊ ಹಿಂಗೆಲ್ಲ ಇರಬಾರ್ದು, ನಿನಗೆ ಗಂಡು ಮಗು ಆಗಿದೆ, ನೀನು ಗಂಡು ಮಕ್ಳ ಥರನೇ ಇರಬೇಕು, ಹಂಗೆ ಹಿಂಗೆ ಅಂತ ಹೇಳೋರು. ನನಗೆ ಆ ಥರ ಇರೋದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಎಲ್ಲೋ ಒಂದು ಕಡೆ ನನಗೆ ನಮ್ಮಮ್ಮ ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದ್ರು. ಏನೋ ಹೆಂಗೋ ಇದ್ಕೊಳ್ಳಿ ಬಿಡು, ನೀನು ಯಾಕೆ ಅವ್ನ ವಿಷಯಕ್ಕೆ ಹೋಗ್ತೀಯ, ಯಾಕೆ ಅವ್ನಿಗೆ ಇದು ಮಾಡ್ತೀಯ ಅಂತೇಳಿ ನಮ್ಮಮ್ಮ ಸ್ವಲ್ಪ ಅವಾಯ್ಡ್ ಮಾಡಿಸ್ತಾಯಿದ್ರು. ನನಗೇನಾದರೂ ಬೈಯೋದು ಹೊಡೆಯೋದು ಏನಾದ್ರು ಇತ್ತು ಅಂದಾಗ ಸೊ ಅದನ್ನು ಅವಾಯ್ಡ್ ಮಾಡಿಸ್ತಾ ಹೋಗ್ತಾಯಿದ್ರು. ಸೊ 8th ಪಾಸಾಗಿ 9th ಅಷ್ಟರೊಳಗಡೆ ನನಗೆ ಕಂಪ್ಲೀಟಾಗಿ ಫುಲ್ ಆ್ಯಕ್ಟಿವಿಟೀಸ್ಗಳಲ್ಲೆಲ್ಲ ಮಾತಾಡೋದು ಪ್ರತಿಯೊಂದು ಆ ಥರ ಶುರುವಾಯಿತು. ಸೊ ಇದನ್ನು ಮನೇಲಿ ತುಂಬ ಗಮನಿಸ್ತಾಯಿದ್ರು. ಇವನು ಕಂಪ್ಲೀಟಾಗಿ ಈ ಕಡೆನೇ ವಾಲಂಗಿದ್ದಾನೆ, ಹಾಗೆ ಹೀಗೆ ಅಂತೇಳಿ ನಮ್ಮಪ್ಪ ಹೊಡೆಯೋದು ಬೈಯೋದು ಎಲ್ಲ ನಿನ್ನಿಂದನೇ ಹಾಳಾದ ಅವನು, ನೀನು ಕೊಟ್ಟು ಸಾದ್ರ, ನೀನು ಕೊಟ್ಟಿದ್ದು ಹಂಗೆ ಅಂತ ನಮ್ಮಮ್ಮನಿಗೆ ಬೈಯೋದು, ನಮ್ಮಮ್ಮನ ಇಟ್ಕೊಂಡು ಹೊಡೆಯೋದು, ಈ ಥರ ಮನೇಲಿ ಜಗಳಗಳೆಲ್ಲ ಶುರುವಾಯಿತು. ಸೊ ಅದನ್ನು ನಾನು ಯಾವುದೂ ಗಮನ ಹರಿಸ್ತಾ ಇರಲಿಲ್ಲ. ಯಾಕೆಂದರೆ ನಾನು 6th 7th ಓದ್ತಿದ್ದಾಗ ನನಗೊಬ್ಬರು ಫ್ರೆಂಡ್ ಆಗಿದ್ರು ನಮ್ಮ ಸ್ಕೂಲ್ ಹತ್ರ. ಸೊ ಆಲ್ಮೋಸ್ಟ್ ಅವರು ಈ ಥರ ಮನಸ್ಥಿತಿಯವರೇನೆ. ಸೊ ಅವರು ನಾನು ಹೋಗೋದು ಬರೋದನ್ನೆಲ್ಲ ನಾನು ಗಮನಿಸ್ತಿದ್ದೆ, ಅವ್ರನ್ನೂ ಗಮನಿಸ್ತಾ ಇದ್ರು, ಬಟ್ ಮಾತಾಡಿಸ್ತಾ ಇರಲಿಲ್ಲ. ಸೊ ಅದೇ ಏಜ್ನವರು. ಬಟ್ ಅವ್ರು ಕೆಲಸ ಮಾಡ್ತಿದ್ರು, ಎಜುಕೇಷನ್ ಮಾಡ್ತಾ ಇರಲಿಲ್ಲ, ಒಂದು ಇದರಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಅದಾದ್ಮೇಲೆ ನಾನೇನು ಮಾಡಿದೆ, ಸ್ಕೂಲು ಡ್ರಾಪ್ ಔಟ್ ಮಾಡಿಬಿಟ್ಟೆ. ಸೊ 9th ಸ್ಟ್ಯಾಂಡರ್ಡ್ ಮಿಡಲಲ್ಲಿ ನಾನು ಬಿಟ್ಬಿಟ್ಟೆ. ಯಾಕೆ? ಎಜುಕೇಷನ್ ಮುಂದುವರ್ಸೋಕ್ಕಾಗಲಿಲ್ಲ. ತುಂಬ ಡಿಸ್ಕ್ರಿಮಿನೇಷನ್ ಸ್ಕೂಲಲ್ಲಿ. ನೀನು ಹುಡುಗನಾಗ್ಬಿಟ್ಟು ಯಾಕೆ ಈ ಥರ ಹುಡುಗಿರ್ ಥರ ಆಡ್ತೀಯ ಅನ್ನೋದು, ರೇಗಿಸೋದು, ಬೇರೆ ಬೇರೆ ಹೆಸರುಗಳಿಂದ ಕರೆಯೋದು, ಇದನ್ನೆಲ್ಲ ನೋಡಿದಾಗ ನನಗೇನು ಅನ್ನಿಸ್ತು, ಎಜುಕೇಷನ್ ಮುಂದುವರ್ಸೋಕ್ಕಾಗಲಿಲ್ಲ. ಅವಾಗ ಯಾವ ಸಪೋರ್ಟು ಇರಲಿಲ್ಲ, ಯಾರ ಹತ್ರ ಹೇಳ್ಕೊಳ್ಳೋದು, ಯಾರ ಹತ್ರ ಬಿಡೋದು ಅನ್ನೋದು ಗೊತ್ತಿರಲಿಲ್ಲ ನನಗೆ. ಸೊ ನನ್ನ ದೇಹದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳಾಗಿರ್ಬೋದು, ನನ್ನ ಫೀಲಿಂಗ್ಸು, ನನ್ನ ಭಾವನೆಗಳನ್ನ ಎಲ್ಲಿ ಹೇಳೋದು, ಯಾರ ಹತ್ರ ಹೇಳೋಳು ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ತುಂಬಾ ಇದಾಗೋಯ್ತು. ನಾನು ಎಜುಕೇಷನ್ ಡ್ರಾಪ್ ಔಟ್ ಮಾಡಿಬಿಟ್ಟೆ. ಸೊ ಅವಾಗ ನಿಮ್ಮ ಸಹಾಯಕ್ಕೂ ಯಾರು ಬರಲಿಲ್ಲ? ಅಂದರೆ ಶಿಕ್ಷಕರು ಅಥವಾ ಶಾಲಾ
ಯಾರು ನಮ್ಮ ಟೀಚರ್ಸ್ ಆಗಿರ್ಬೋದು ಯಾರು ಕೂಡ ನಮ್ಮ ಸಪೋರ್ಟ್ಗಾಗಲಿ ಇದಕ್ಕಾಗಲಿ ಬರಲಿಲ್ಲ. ಸೊ ಅವ್ರು ಆ ಥರ ಎಲ್ಲ ಹೇಳಿ ರೇಗಿಸ್ದಾಗ ನಗೋರು ನೋಡಿ. ಸೊ ಈ ಥರ ಎಲ್ಲ ಅನ್ನಿಸ್ದಾಗ ನನಗೇನಿಸ್ತು ಯಾಕೋ ಇದು ಸರಿ ಬರಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಎಜುಕೇಷನ್ ಡ್ರಾಪ್ ಔಟ್ ಮಾಡಿಬಿಟ್ಟೆ. ಮನೇಲಿ ತುಂಬ ಜಗಳ, ನಮ್ಮಪ್ಪ ಚೆನ್ನಾಗಿ ಹಿಡ್ಕೊಂಡು ಹೊಡೆಯೋಕ್ಕೆ ಸ್ಟಾರ್ಟ್ ಅದು. ಅಷ್ಟು ಚೆನ್ನಾಗಿ ಓದ್ತಿದ್ದವನು ಇವ್ರು ಸವಾಸ ಮಾಡಿ ಇವ್ರು ಸಂಘ ಮಾಡಿ ಈ ಥರ ಆಗೋದೆ, ನೀನು ಈ ಥರ ಹಾಳಾಗೋದೆ, ಹಂಗೆ ಹಿಂಗೆ ಅಂತೇಳಿ ಮನೇಲೂ ಜಗಳ ಶುರುವಾದರು. ಸೊ ಅದಾದಮೇಲೆ ಏನು ಮಾಡಿದ್ರು, ಸೊ ನೀನು ಎಜುಕೇಷನ್ ಅಂತೂ ಮಾಡೋಕ್ಕಾಗಲಿಲ್ಲ ಹಾಗೆ ಹೀಗೆ ಅಂತೇಳಿ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನೇನು ಮಾಡಿದೆ, ಅಮ್ಮ ಅವಾಗ ಮನೆ ಕೆಲಸ ಮಾಡೋರು. ಸೊ ಅಮ್ಮನಿಗೆ ಸಹಾಯ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತೇಳಿ ಅಮ್ಮನ ಜೊತೆ ಕೆಲಸಕ್ಕೆ ಹೋಗ್ತಿದ್ದೆ. ಅಂದ್ರೆ ಬೇರೆ ಬೇರೆ ಮನೆಗಳಿಗೂ ಕೆಲಸ ಮಾಡೋರು, ಮನೆ ಕೆಲಸ ಮಾಡ್ತಾಯಿದ್ರು ಅಮ್ಮ. ಅವಾಗ ಅಮ್ಮನ ಜೊತೆಗೆ ಹೋಗಿ ಮಾಡಿಕೊಟ್ಬಿಟ್ಟು ಸ್ಕೂಲ್ಗೆ ಹೋಗ್ತಾ ಇದ್ದೆ ಆ ಟೈಮಲ್ಲಿ. ಸೊ ಯಾವಾಗ ಕಂಪ್ಲೀಟಾಗಿ ಎಜುಕೇಷನ್ ಬಿಟ್ಟು ಎಲ್ಲ ಆದಮೇಲೆ ಅಮ್ಮನ ಜೊತೆ ಸ್ವಲ್ಪ ದಿವಸ ಕೆಲಸಕ್ಕೆ ಹೋಗೋಷ್ಟು ಅದೇ. ಆಮೇಲೆ ನಮ್ಮಪ್ಪ ನೀನು ಈ ಥರ ಕೆಲಸಗಳಿಗೆ ಕರ್ಕೊಂಡೋಗಿನೇ ಅರ್ಧ ಅವನ್ನ ಹಾಳು ಮಾಡಿಬಿಟ್ಟೆ, ಅರ್ಧ ಅವನ ಜೀವನ ನೀನೇ ಹಾಳು ಮಾಡಿಬಿಟ್ಟೆ ಹಾಗೆ ಅಂತೇಳಿ ನಮ್ಮ ಅಮ್ಮನ ಮೇಲೆ ಜಗಳ ಮಾಡ್ತಾಯಿದ್ರು. ಸೊ ಅವಾಗ ನಮ್ಮ ಅಮ್ಮ ಒಂದೊಂದ್ಸತಿ ಹೇಳೋ, ಅಯ್ಯೋ ಅವ್ರ ಹಣೆಲ್ಲ ಅದೇ ಬರ್ದಿದ್ರೆ ಯಾರೇನು ಮಾಡೋಕ್ಕಾಗುತ್ತೆ ಅಂಥೇಳಿ ನಮ್ಮಮ್ಮ ನಮ್ಮ ಅಪ್ಪನ ಬಾಯಿ ಮುಚ್ಚಿಸ್ತಾಯಿದ್ರು ಸ್ವಲ್ಪ ಸಪೋರ್ಟ್ ಎಲ್ಲ ಮಾಡಿ. ಸೊ ಕಾಲಕ್ರಮೇಣ ಹಾಗೆ ಹೋದೆ, ಕೆಲ್ಸಕ್ಕೆ ಸೇರಿಕೊಂಡೆ. ಅಲ್ಲಿ ಮನೆ ಕೆಲಸ ಅಲ್ಲಿ ಬಿಟ್ಟೆ. ಅಲ್ಲಾದಮೇಲೆ ಪ್ರಿಂಟಿಂಗ್ ಪ್ರೆಸ್ ಕೆಲ್ಸಕ್ಕೆ ಸೇರಿಕೊಂಡೆ. ಸೊ ಅಲ್ಲಿ ತುಂಬ ಕಷ್ಟವಾದ ಕೆಲಸ ಮಾಡೋಕ್ಕೆ ನನಗೆ ಆಗ್ತಾ ಇರಲಿಲ್ಲ ಆ ಏಜಲ್ಲಿ. ಕಟ್ಟಿಂಗ್ ಮಿಷಿನ್ ಮೇಲೆ ನಿಲ್ಲಿಸೋರು, ಇದು ಕಟ್ಟಿಂಗ್ ಮಾಡೋಕ್ಕೆ ಮಿಷಿನ್ನ ಫುಲ್ ಟೈಟ್ ಮಾಡೋದು, ಇದೆಲ್ಲ ಮಾಡೋದಕ್ಕೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಸೊ ಅಲ್ಲೂ ಕೆಲಸ ಮಾಡೋದು ಬಿಟ್ಟೆ ನಾನು. ಯಾವ ಕೆಲಸ ಕೊಟ್ಟು ನೀನು ಮಾಡಲ್ಲ, ಯಾವಾಗ ನೋಡು ಒಳ್ಳೆ ಈಗ 9ಗಳ ಥರ ಆಡ್ತೀಯ, ಕೋಜಗಳ ಥರ ಆಡ್ತೀಯ ಅಂತೇಳಿ ಮನೇಲಿ ಎಲ್ಲ ನನಗೆ ಇದು ಮಾಡೋಕ್ಕೆ ಶುರುವಾದರು. ಮನೆಯವರೇನೆ. ಸೊ ಇದನ್ನೆಲ್ಲ ಗಮನಿಸಿದಾಗ ನನಗೆಲ್ಲೋ ಒಂದು ಕಡೆ ಸ್ವಲ್ಪ ಫೀಲ್ ಆಗ್ತಾಯಿತ್ತು, ಯಾಕೆ ಇವ್ರು ನನ್ನನ್ನು ಅರ್ಥನೇ ಮಾಡ್ಕೊಳ್ತಾ ಇಲ್ವಲ್ಲ, ಇವರ ಇಷ್ಟ ಬಂದಂಗೆ ನಾವಿರಬೇಕಾ ಅಥವಾ ನಾವು ಇಷ್ಟ ಬಂದಂಗೆ ಇರಬೇಕಾ ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ನನಗೆ ಮಧ್ಯದಲ್ಲಿ ಫ್ರೆಂಡ್ ಆಗಿದ್ರು ಅಂತ ಹೇಳಿದ್ನಲ್ಲ, ಅವ್ರನ್ನ ನಾನು ಮೀಟ್ ಮಾಡಿ ಅವ್ರನ್ನ ಮಾತಾಡೋದಕ್ಕೆ ಶುರು ಮಾಡಿದೆ. ಸೊ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಕೋತಿ ಅಂತ ಕರೆಯೋದು ಇದೆಲ್ಲ ಮಾಡಿದಾಗ ನಾನು ನೋಡ್ತಾ ಇದ್ದೆ, ಯಾರನ್ನ ಇವರು ಕೋತಿ ಅಂತ ಕರೀತಾ ಇದ್ದಾರೆ ಅಂತ. ಸೊ ಅವಾಗ ನಿನ್ನೆ ಅಂತೇಳಿ ಕರೆದ್ರು. ಸೊ ಹೋದೆ ಅವ್ರ ಹತ್ರ, ಹೋಗಿ ಏನು ಎತ್ತ ಅಂತೆಲ್ಲ ಮಾತಾಡಿದೆ. ಸೊ ಅವ್ರು ನನಗೆ ಫ್ರೆಂಡ್ ಮಾಡಿಕೊಂಡೆ. ಫ್ರೆಂಡ್ ಮಾಡಿದ್ಮೇಲೆ ಅವರಲ್ಲಿ ಇದ್ದಂಥ ಭಾವನೆಗಳು ನನ್ನಲ್ಲಿದ್ದಂಥ ಭಾವನೆಗಳು ಯಾವಾಗ ಒಬ್ರಿಗೊಬ್ರು ಪರಸ್ಪರ ಶೇರ್ ಮಾಡ್ಕೊಳಕ್ಕೆ ಶುರು ಮಾಡಿದ್ವು. ಸೊ ಅವಾಗ ಎಲ್ಲೋ ಒಂದು ಕಡೆ ನನಗೆ ಸ್ವಲ್ಪ ಧೈರ್ಯ ಬಂತು, ಪರವಾಗಿಲ್ಲ ಇವ್ರಿಗೂ ನನ್ನ ಥರನೇ ಫೀಲಿಂಗ್ಸು, ನನ್ನ ಥರ ಭಾವನೆಗಳಿದೆ. ಹಾಗಿದ್ದಾಗ ನಾನು ಇವ್ರ ಹತ್ರ ಎಲ್ಲ ಹೇಳ್ಕೊಬೋದು ನನಗೆ ಏನಾಗ್ತದೆ ಅಂತ. ಸೊ ಕಾಲಕ್ರಮೇಣ ನಮ್ಮಿಬ್ಬರು ಫ್ರೆಂಡ್ಶಿಪ್ ಶುರು ಆಯಿತು. ಸೊ ಅವಾಗ ನಾನು ಯಾವಾಗ ಅವ್ರ ಫ್ರೆಂಡ್ಶಿಪ್ ಮಾಡಿದೆ, ಮನೆಗೆ ಹೋಗ್ತಾ ಇರಲಿಲ್ಲ ಸರಿಯಾಗಿ, ಟೈಮ್ ಸರಿಯಾಗಿ ಮನೆಗೆ ಹೋಗ್ತಾ ಇರಲ್ಲ, ಲೇಟಾಗಿ ಹೋಗ್ತಾ ಇರೋದು, ಅವ್ರ ಜೊತೆ ಅಲ್ಲಿ ಇಲ್ಲಿ ಸುತ್ತೋದು ಹಿಂಗೆಲ್ಲ ಮಾಡ್ತಾಯಿದ್ದೆ. ಸೊ ಒಂದು ದಿವಸ ಹೀಗೆ ನಳಂದ ಥಿಯೇಟ್ರ್ ಹತ್ರ ಫಿಲಿಮ್ ನೋಡೋಕ್ಕೆ ಅಂತ ನಾನು ನನ್ನ ಫ್ರೆಂಡ್ಸ್ ಜೊತೆ ನಿಂತಿದ್ದಾಗ ನಮ್ಮಪ್ಪ ಅವಾಗ ಆಟೋ ಓಡಿಸ್ತಾ ಇದ್ರು, ನಮ್ಮಪ್ಪ ಆಟೋ ಡ್ರೈವರು. ಸೊ ಅವಾಗ ಹಿಂದೆಯಿಂದ ಬಂದು ನಮ್ಮಪ್ಪ ನನ್ನ ಹಿಡ್ಕೊಂಡ್ರು, ಏನು ನೀನು ಇವ್ರ ಜೊತೆ ಎಲ್ಲ ಸೇರಿದ್ಯಾ ಹಂಗೆ ಹಿಂಗೆ ಅಂತೇಳಿ ಅಲ್ಲಿಂದನೇ ಅವ್ರ ಮುಂದೆನೇ ಎಳ್ಕೊಂಡೋಗಿ ಮನೆ ಕರ್ಕೊಂಡೋಗಿ ಹೊಡೆದು, ಏನು ಅವ್ರ ಸವಾಸ ಮಾಡಿದ್ದೆ ನೀನು, ಅವ್ರ ಥರನೇ ಆಗ್ಬಿಡು ಹಂಗೆ ಹಿಂಗೆ ಅಂತೇಳಿ ಮನೇಲಿ ಇದು ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಅದಾದಮೇಲೆ ಒಂದು ಮಾರನೇ ದಿವಸ ನಾನು ಅವ್ರಿಗೆ ಹೇಳಿದೆ, ಹಿಂಗೆ ನಮ್ಮ ಅಪ್ಪ ಅಮ್ಮ ಅವ್ರಿಗೆಲ್ಲ ಇದಾಗ್ತಾ ಇದೆ ಸೊ ಹಾಗೆ ಅಂತ. ಸೊ ಆಮೇಲೆ ಏನು ಮಾಡಿದ್ರು, ಯಾವಾಗ ನಮ್ಮ ಮನೆಯವ್ರು ನನಗೆ ಸ್ಟ್ರಿಕ್ಟ್ ಮಾಡೋಕ್ಕೆ ನೋಡಿದ್ರು ಎಲ್ಲೂ ಹೋಗ್ದಂಗೆ ಬರ್ದಂಗೆ, ಆವಾಗ ನನಗೆ ಅವ್ರ ಕಾಂಟ್ಯಾಕ್ಟ್ ಮಿಸ್ ಆಗೋಯ್ತು. ಅವರು ಹೋಗಿ ಆಲ್ರೆಡಿ ಕಮ್ಯುನಿಟಿಗೆ ಜಾಯ್ನ್ ಆಗಿಬಿಟ್ಟಿದ್ರು. ಸೊ ನಮ್ಮ ಕಮ್ಯುನಿಟಿ ಇದೆ, ಅವರು ಅದಕ್ಕೆ ಜಾಯ್ನ್ ಆಗಿ ಅವ್ರ ಸ್ಯಾರಿ ಎಲ್ಲ ವೇರ್ ಮಾಡಿಕೊಂಡು, ಕಿವಿ ಚುಚ್ಕೊಂಡು, ಮೂಗು ಚುಚ್ಕೊಂಡು, ಫುಲ್ ಸ್ಯಾರಿ ಎಲ್ಲ ವೇರ್ ಮಾಡ್ಕೊಂಡು ಆ ಕಮಿಟಿಗೆ ಸೇರ್ಕೊಬಿಟ್ಟಿದ್ರು. ನನಗೆ ಅವ್ರ ಕಾಂಟ್ಯಾಕ್ಟ್ ತಪ್ಪೋಯ್ತು, ಫೋನು ಇರಲಿಲ್ಲ ಆ ಟೈಮಲ್ಲಿ ಮಾಡೋಕ್ಕೆ. ಸೊ ನಮ್ಮದೇನು ಡೈರೆಕ್ಟ್ ಕಾಂಟ್ಯಾಕ್ಟು. ಸೊ ಹಿಂಗೆ ನಳಂದ ಥಿಯೇಟ್ರ್ ಪಕ್ಕ ಒಂದು ಆಫೀಸ್ ಇತ್ತು, ಅಂದರೆ ಟಿ ವಿದು ಸಪ್ಲೈಸರ್ಸು ಇದೆಲ್ಲ ಮಾಡುವಂಥ ಇದನ್ನು ಅಲ್ಲಿಗೆ ಸೇರಿಕೊಂಡೆ. ಸೊ ಅಲ್ಲಿ ಒಂದು ದಿವಸ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇವರು ಅನ್ಎಕ್ಸ್ಪೆಕ್ಟೆಡಾಗಿ ಆಟೋದಲ್ಲಿ ಬರ್ತಾ ಇದ್ದವ್ರು ನೋಡಿ ನಿಲ್ಲಿಸಿ ಮಾತಾಡಿದ್ರು. ಸೊ ಮಾತಾಡಾದ್ಮೇಲೆ ನನಗೆ ಫುಲ್ ಖುಷಿ ಆಯಿತು, ಹಿಂಗೋ ಇವರು ಸಿಕ್ಕಿದ್ರಲ್ಲ ಮತ್ತೆ ನನ್ನ ಕಾಂಟ್ಯಾಕ್ಟ್ಗೆ ಅಂತೇಳಿ. ಸೊ ಅದಾದಮೇಲೆ ಅವ್ರನ್ನ ಮಾತಾಡಿಸಿ ಅವ್ರ ಹತ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಅವ್ರಿರೋ ಅಡ್ರೆಸ್ ಎಲ್ಲ ತಿಳ್ಕೊಂಡೆ. ಸೊ ತಿಳ್ಕೊಂಡಾದ್ಮೇಲೆ ಅವ್ರು ಹಿಂಗಿಂಥ ಜಾಗದಲ್ಲಿ ಹಿಂಗೆ ಇರ್ತೀನಿ ನಾನು, ನಿನ್ಗೇನಾದರೂ ಆ ಥರ ಪ್ರಾಬ್ಲಮ್ ಆಯಿತು, ಆ ಥರ ಬರಬೇಕು ಅನ್ಸಿದ್ರೆ ಬಂದುಬಿಡು ಅಂತೇಳಿ ಸೊ ನನಗೆ ಹೇಳಿದ್ರು. ಸೊ ನಾನು ದಿನಗಳನ್ನ ಟೈಮ್ನ ನೋಡ್ತಾನೆ ಇದೆ, ಯಾವಾಗ ನನಗೂ ಹೋಗಬೇಕು ಅಂತ. ಸೊ ಒಂದು ದಿವಸ ಏನು ಮಾಡಿದೆ, ಮನೆಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ನಮ್ಮ ಫ್ರೆಂಡ್ಸ್ ಜೊತೆ ಹಂಗೆ ಅಂತೇಳಿ ಸುಳ್ಳು ಹೇಳ್ಬಿಟ್ಟು ಸೊ ಮನೆಯಿಂದ ನಾನು 14ನೇ ವರ್ಷಕ್ಕೆ ಹೋಗ್ಬಿಟ್ಟೆ. 14 ವರ್ಷಕ್ಕೆ ನಾನು ಮನೆ ಬಿಟ್ಟು ಹೊರಟೆ. ಅಂದ್ರೆ ದಟ್ ಮೀನ್ಸ್ ಮನೆಗಳಲ್ಲಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳುವ ಅಥವಾ ನಿಮ್ಮನ್ನ ಈ ಬದಲಾವಣೆಗಳನ್ನು ಒಪ್ಕೊಳ್ಳುವ ಮನಸ್ಥಿತಿ ಇರ್ಲಿಲ್ಲ. ಯಾಕೆಂದ್ರೆ ಆಗಿನ ಜನರೇಷನ್ ಅವ್ರಿಗೆ ಇದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ಇರಲಿಲ್ಲ. ಸೊ ನಮ್ಮ ಟೈಮಲ್ಲಿ ಅಷ್ಟು ಅವೇರ್ನೆಸ್ ಮತ್ತು ನಮ್ಮ ಥರದವರು ಅಷ್ಟು ಇದಿರಲಿಲ್ಲ, ಎಲ್ಲೋ ಹೊರಗಡೆ ಕಾಣಿಸ್ಕೊಳ್ಳೋರು. ಸೊ ಯಾವಾಗ ನಾನು ಹೋಗಿ 14ನೇ ವರ್ಷಕ್ಕೆ ಮನೆ ಬಿಟ್ಟು ನಮ್ಮ ಕಮ್ಯುನಿಟಿಗೆ ಜಾಯಿನ್ ಆದೆ. ಸೊ ಅಲ್ಲಿಂದ ಏನು ಕಮ್ಯುನಿಟಿ ಅದು ಎಕ್ಸಾಕ್ಟ್ಲಿ? ನಮ್ಮ ಲೈಂಗಿಕ ಅಲ್ಪಸಂಖ್ಯಾತರ ಹಿಜ್ರಾ ಸಮುದಾಯ ಅಂತ ನಾವೇನು ಹೇಳ್ತೀವಿ, ಸೊ ಆ ಕಮ್ಯುನಿಟಿ ಅವ್ರದ್ದು. ಅದು ಏನು ಒಂದ್ ಕಡೆ ಕೇಂದ್ರ ಆಫೀಸ್ ತರ ಇದೆಯಾ, ಹೇಗಿದೆ? ಆಫೀಸ್ ತರ ಇರ್ಲಿಲ್ಲ. ಸೊ ಅವ್ರು ಇದ್ದಿದ್ದು ಗೊರಗುಂಟೆಪಾಳ್ಯ. ಇವಾಗ ನಮ್ಮಲ್ಲಿ ಅವಾಗ ಹಮಾಮ್ಗಳ ತರ ಇರೋದು, ಅಂದ್ರೆ ಈ ಲಾರಿ ಡ್ರೈವರು, ಟ್ರಕ್ ಡ್ರೈವರ್ಸ್ಗಳು, ಅವರು ಇವರೆಲ್ಲ ಬೇರೆ ಊರಿಂದ ಬಂದಾಗ ಅಲ್ಲಿ ಸ್ಟೇ ಆಗಿ ಸ್ನಾನ ಮಾಡೋದಕ್ಕೆ ಬಾತ್ರೂಮ್ ವ್ಯವಸ್ಥೆ, ಈ ತರ ವ್ಯವಸ್ಥೆಗಳು ಇಟ್ಕೊಂಡಿದ್ವಿ ಆ ಟೈಮಲ್ಲಿ. ಅದನ್ನ ಆ ಕೆಲಸ ಮಾಡ್ತಿದ್ರೆ? ಹೌದು. ಅಂದ್ರೆ ಈ ಸ್ನಾನಗೃಹಗಳು ಅಂತ ಬೋರ್ಡ್ ಹಾಕಿರ್ತಾರೆ. ಹೌದು
ಹಮಾಮ್ಸ್. ಅಲ್ಲಿ ನಮ್ಮ ಕಮ್ಯುನಿಟಿಯವರು ಹೆಚ್ಚಿಂದು ಇದ್ದಿದ್ದಲ್ಲೇ. ಸೊ ನಾನೇನು ಮಾಡಿದೆ, ಡೈರೆಕ್ಟಾಗಿ ಅಲ್ಲಿಗೆ ಹೋಗಿದ್ದು ನಮ್ಮ ಕಮ್ಯುನಿಟಿಯವರ ಜಾಗಕ್ಕೇನೆ. ಸೊ ಅವರು ನೋಡಿದ್ರು. ಸೊ ಏನು ಎತ್ತ ಅಂತೆಲ್ಲ, ಯಾಕೆಂದರೆ ನಮ್ಮವರ ಇಲ್ವಾ ಅನ್ನೋದನ್ನು ನೋಡ್ತಾರೆ. ಯಾಕೆಂದರೆ ಯಾರನ್ನೇ ಆಗಲಿ ಬಂದು ಸಡನ್ನಾಗಿ ಸೇರಿಸ್ಕೊಂಡ್ಬಿಡಲ್ಲ ಅವರು. ಸೊ ಇವ್ರು ರಿಯಲ್ ಆಗಿ ಈ ಕಮ್ಯುನಿಟಿಗೆ ಸೇರಿದವರ ಇಲ್ವಾ ಅಂತ. ಸೊ ಅದರಲ್ಲಿ ಒಬ್ರು ನನಗೆ ಗೊತ್ತಿರೋ ಫ್ರೆಂಡ್ ಇದ್ದಿರೋದ್ರಿಂದ ಅವ್ರು ಹೇಳಿದ್ರು, ಇಲ್ಲ ನನಗೆ ಇವ್ರು ತುಂಬ ದಿವಸದಿಂದ ಪರಿಚಯ ಇದ್ದಾರೆ, ಇವ್ರು ಈ ಥರನೇ ಅಂತೇಳಿ. ಸೊ ನಾನು ಆ ಕಮ್ಯುನಿಟಿನ ಸೇರಿಕೊಂಡೆ. ಸೊ ಇಲ್ಲಿ ಮನೆ ಒಂದು ದಿವಸ ಕಳೀತು, 2 ದಿವಸ ಕಳೀತು. ಮನೇಲಿರೋರಿಗೆ ಗಾಬರಿ. ಸೊ ಎಲ್ಲೋ ಹೊಂಟೋದ್ನೋ ಏನೋ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳೋದನ್ನು ಇನ್ನೂವರೆಗೂ ಪತ್ತೆ ಇಲ್ವಲ್ಲ, ಅಡ್ರೆಸ್ಗೆ ಇಲ್ವಲ್ಲ ಅಂತೇಳಿ ಈ ಕಡೆ ಮನೆಯವ್ರಿಗೆಲ್ಲ ಟೆನ್ಷನ್ನು, ಗಾಬರಿ. ಎಲ್ಲೋ ಹೋಗಿ ಶಾಸ್ತ್ರ ಕೇಳೋದು, ಎಲ್ಲಿದ್ದಾನೆ ಏನು ಎತ್ತ, ಹೀಗೆ ಸುಮಾರು ದಿವಸ ಪ್ರಯತ್ನ ಪಟ್ಟವ್ರೆ. ಸೊ ಎಲ್ಲೋ ಒಂದು ಕಡೆ ಪ್ರಾಣಕ್ಕೇನೋ ಅಪಾಯ ಇಲ್ಲಮ್ಮ, ಎಲ್ಲೋ ಒಂದು ಕಡೆ ಚೆನ್ನಾಗವ್ರೆ ಅಂತ ಯಾರು ಹೇಳಿದ್ರಂತೆ ಅಷ್ಟೇ. ಸೊ ಅದಾದಮೇಲೆ ಅವರು ಕಾಂಟ್ಯಾಕ್ಟ್ ಬಿಟ್ಟರು. ನಾನು ಸುಮಾರು ಫ್ಯಾಮಿಲಿಯಿಂದ 8-9 ವರ್ಷಗಳ ಕಾಲ ಕಾಂಟ್ಯಾಕ್ಟ್ ಇಲ್ಲದೆ ನಮ್ಮ ಸಮುದಾಯದಲ್ಲೇ ಇದ್ದೆ. ನಾನು ಹುಡುಕಿಲ್ಲ. ಎಷ್ಟು ಹುಡುಕಿದ್ರು ಅಷ್ಟೇ. ಆಮೇಲೆ ಸಿಗದೆ ಇರೋ ಟೈಮಲ್ಲಿ ಸುಮ್ಮನಾಗ್ಬಿಟ್ಟಿದ್ದಾರೆ ಅವರು. ಸೊ ಮತ್ತೆ ಹೆಚ್ಚಿನದಾಗಿ ಹುಡ್ಕೋಕೆ ಹೋಗಿಲ್ಲ ಅವರು. ಸೊ 98-99 ಹೋಗಿ ಜಾಯ್ನ್ ಆದಾಗ ನನ್ನ ಕಮ್ಯುನಿಟಿಗೆ 14 ವರ್ಷ ಆಫ್ಟರ್ ನನ್ನ ಸರ್ಜರಿ ಎಲ್ಲ ಆದಮೇಲೆ ಸೊ ನಾನು ಫ್ಯಾಮಿಲಿನ ರೀಚ್ ಮಾಡೋದಕ್ಕೆ ಟ್ರೈ ಮಾಡಿದ್ದು. ಸೊ ನನ್ನ ಕ್ಯಾಸ್ಟ್ರೇಷನ್ ಎಲ್ಲ ಆಗಿದ್ದು 22ನೇ ವಯಸ್ಸಿಗೆ. ನಿಮ್ಮ ಮೂಲ ಹೆಸರೇನು? ನನ್ನ ಮೂಲ ಹೆಸರು ರಾಜು. ಅಪ್ಪ ಅಮ್ಮ ಇಟ್ಟಿದ್ದ ಹೆಸರು ರಾಜು. ಈ ದೇಹದಲ್ಲಾಗುವ ಬದಲಾವಣೆಗಳು, ಮಾನಸಿಕ ಒದ್ದಾಟಗಳು, ಅದು ನಮ್ಮ ಬರೀ ಮನಸ್ಸಿಗೆ ಸಂಬಂಧಪಟ್ಟಿರುತ್ತಾ ಅಥವಾ ದೇಹದಲ್ಲಿ ನಿಜಕ್ಕೂ ವ್ಯತ್ಯಾಸಗಳು ಆಗ್ತಿರ್ತವ? ಮನಸ್ಸಿಗೂ ಸಂಬಂಧಪಟ್ಟಿರುತ್ತೆ, ದೇಹಕ್ಕೂ ಸಂಬಂಧಪಟ್ಟಿರುತ್ತೆ. ಸೊ ಈಗಿನವ್ರು ಹೇಗೋ ಏನೋ ಗೊತ್ತಿಲ್ಲ. ಈಗಿನವ್ರು ಕೆಲವರು ಸುಮ್ಮನೆ ಹೋಗಿ ಏನು ಸರ್ಜರಿಗಳನ್ನ ಮಾಡಿಸ್ಕೊಳ್ಳೋದು, ಹಣ ಸಂಪಾದನೆ ಮಾಡೋದಕ್ಕೆ ಬರೋದು ಅನ್ನೋದು ನೋಡ್ಬೋದು. ಬಟ್ ಆಗಿನ ನಾವು ಜನ್ರೇಷನ್ ತೊಗೊಂಡ್ರೆ ಕಂಪ್ಲೀಟ್ ಆಗಿ ನಾವು ವಿಮೆನ್ ಆಗಬೇಕು, ವಿಮೆನ್ ಆಗಿ ಲೈಫ್ ಲೀಡ್ ಮಾಡಬೇಕು, ವಿಮೆನ್ ಆಗಿ ಸಾಯಬೇಕು ಅಂತೇಳಿ ನಾವು ನಮ್ಮ ಆಸೆ, ನಮ್ಮ ಇದನ್ನ ಹೊತ್ಕೊಂಡು ಬಂದವರು. ನಮಗೆ ದೇಹದಲ್ಲಿ ಹಾರ್ಮೋನ್ಸ್ಗಳು ಇದಾಗ್ತಾ ಇರುತ್ತೆ. ಮೇಲ್ ಹಾರ್ಮೋನು, ಫಿಮೇಲ್ ಹಾರ್ಮೋನು ಅಂತ 2 ಹಾರ್ಮೋನ್ಗಳಿದ್ದಾಗ ನಮಗೆ ಮೇಲ್ ಹಾರ್ಮೋನು ಏನೂ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ನಮಗೆ ಅದು ಆ ದೇಹನ ಇಟ್ಕೊಳ್ಳೋಕ್ಕೂ ಇಷ್ಟನೂ ಆಗ್ತಾ ಇರಲಿಲ್ಲ ನಮಗೆ. ಆದರೆ ಕಂಪ್ಲೀಟಾಗಿ ವಿಮೆನ್ ಆಗಿರಬೇಕು, ಇಲ್ಲ ಈ ಜೀವನನೇ ಏನಕ್ಕೆ ನಮಗೆ ಅನ್ನೋ ಥರ ಮೈಂಡ್ ಸೆಟ್ಟು. ಸೊ ಪುರುಷರ ಭಾವನೆಗಳಿಲ್ಲ. ಪುರುಷರ ಮೇಲೆ ಓನ್ಲಿ ಫಾರ್ ಆಕರ್ಷಣೆ, ಅವ್ರನ್ನ ಲವ್ ಮಾಡಬೇಕು, ಮದುವೆ ಆಗಬೇಕು, ಇಷ್ಟಪಡಬೇಕು, ಈ ಥರ. ಹೆಣ್ಮಕ್ಳು ನೋಡಿದಾಗ ಅವ್ರ ಥರ ನಾವಿರಬೇಕು, ಅವ್ರನ್ನ ಮೀರಿಸುವಂಗಿರಬೇಕು ನಾವು ಅನ್ನೋದು ನಮ್ಮಲ್ಲಿ. ಓಕೆ. ಈ ಪುರುಷರ ಸಹಜವಾದಂಥ ಆಸೆ ವಾಂಛೆಗಳು ಇಲ್ಲ, ಎಲ್ಲವೂ ಹೆಣ್ಣಿನ ಕಂಪ್ಲೀಟ್ ಆಗಿ ಹೆಣ್ಣು ಯಾವ ರೀತಿ ಇರಬೇಕು, ಯಾವ ರೀತಿ ಬದುಕ್ತಾರೆ ಆ ಥರ ನಮಗೆ ಜೀವನದಲ್ಲಿ ಇರಬೇಕು, ಬದುಕಬೇಕು ಅನ್ನೋ ಆಸೆ. ಸೊ ಆ ಒಂದು ಕಾರಣಕ್ಕೆ ಮನೆಗಳಲ್ಲಿ ಒಪ್ಕೊಳ್ಳಲ್ಲ, ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಮತ್ತು ಅವರು ಅರ್ಥ ಮಾಡ್ಕೊಳ್ಳಲ್ಲ. ಮೇಯ್ನಾಗಿ ಫ್ಯಾಮಿಲಿಗಳವರು ನಮ್ಮನ್ನು ಅರ್ಥ ಮಾಡ್ಕೊಂಡು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಿದ್ರೆ ಇವತ್ತಿನ ಸೊಸೈಟಿಯಲ್ಲಿ ಯಾವುದೇ ಸಮುದಾಯದವರು ಬೀದಿಗೆ ಬಿದ್ದು ಇಷ್ಟು ಕಷ್ಟಪಡ್ತಾನೆ ಇರಲಿಲ್ಲ ಜೀವನ ಮಾಡೋದಕ್ಕೆ. ಅವರು ಸಹಜವಾಗಿಯೇ ಫ್ಯಾಮಿಲಿಗಳಲ್ಲಿ ಅವರು ಜೀವನ ಮಾಡೋರು. ನಾನು ಒಂದು ಏನು ಹೇಳ್ತೀನಿ ಅಂದರೆ, ಈಗ ಫ್ಯಾಮಿಲಿಯವರು ನಮ್ಮನ್ನ ಒತ್ತಿ ಸಾಕಿರ್ತಾರೆ, ಅದೇ ರೀತಿ ಪುರುಷರನ್ನು ಎತ್ತಿರ್ತಾರೆ, ಹೆಣ್ಮಕ್ಳು ಎತ್ತಿರ್ತಾರೆ. ಒಂದು ಅಂಗವೈಫಲ್ಯ ಆಗಿರ್ಬೋದು, ಏನೇ ಆಗಿರ್ಬೋದು ಒಪ್ಕೊಳ್ತಾರೆ. ಮಗ ಏನೇ ಮಾಡಲಿ ಒಪ್ಕೊಳ್ತಾರೆ. ಸೊ ಹೆಣ್ಮಗಳು ಏನೇ ಒಂದು ಮಾಡಲಿ ಒಪ್ಕೊಳ್ತಾರೆ. ಆದರೆ ನಮ್ಮದಲ್ಲದ ತಪ್ಪಿಗೆ ಈ ಥರ ಸಮುದಾಯದವ್ರನ್ನ ಮನೆಯವ್ರು ಯಾಕೆ ಒಪ್ಕೊಳ್ಳಲ್ಲ, ಅವರೇ ಎತ್ತಂಥ ಮಕ್ಕಳನ್ನ. ಸೊ ಯಾವಾಗ ಮನೆಗಳಲ್ಲಿ ಒಪ್ಕೊಳ್ಳೋಕೆ ಶುರು ಮಾಡಲ್ಲ, ಯಾವಾಗ ಮನೆಗಳಿಂದ ಈ ಥರ ಪ್ರಾಬ್ಲಮ್ಗಳು ಫೇಸ್ ಆಗುತ್ತೆ, ಸೊ ಆಗ ಏನು ಮಾಡ್ತಾರೆ, ನಮ್ಮ ಜೀವನ ನಾವು ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ಯಾಮಿಲಿಯಿಂದ ಹೊರಗಡೆ ಬರ್ತಾರೆ, ಕಮ್ಯುನಿಟಿಗಳಲ್ಲಿ ಸೇರ್ಕೋತಾರೆ, ಇಲ್ಲ ಇಂಡಿವಿಜುವಲ್ ಲೈಫ್ ಲೀಡ್ ಮಾಡೋರು ಇಂಡಿವಿಜುವಲ್ ಆಗಿ ಮಾಡ್ತಾರೆ. ಸೊ ಈ ಥರ ಸಮಸ್ಯೆಗಳನ್ನ ಪ್ರತಿ ದಿನನಿತ್ಯ ನಮ್ಮ ಸಮುದಾಯದವರು ಅನುಭವಿಸ್ತಾ ಇರ್ತಾರೆ. ಸೊ 14ನೇ ವಯಸ್ಸಿಗೆ ಬಂದರೆ ಆ ಗೊರಗುಂಟೆಪಾಳ್ಯದ ಹಮಾಮಿಗೆ ಹೋಗಿ ಸೇರಿಕೊಂಡ್ರೆ ಹೇಗಿತ್ತಲ್ಲ ಲೈಫ್? ಸೊ ಅಲ್ಲಿದ್ದ ಲೈಫ್ ಅಂದರೆ ಕಂಪ್ಲೀಟ್ ಡಿಫ್ರೆಂಟು. ಫ್ಯಾಮಿಲಿಗಿಂತ ಇಲ್ಲಿ ಆಟೋ ಡ್ರೈವರ್ಸ್ಗಳು, ಲಾರಿ ಡ್ರೈವರ್ಸ್ಗಳೆಲ್ಲ ಬರೋರು, ಅವರಿಗೆ ಸ್ಥಾನಕ್ಕೆ ನೀರು ಹಾಕುವಂಥದ್ದು, ಅವ್ರಿಗೆ ಬೆನ್ನುಜ್ಜಿದ್ರೆ ಒಂದು 5 ರೂಪಾಯಿ 10 ರೂಪಾಯಿ ಕೊಡ್ತಾರೆ ಅವರು. ಸೊ ಅವ್ರಿಗೆ ಮಸಾಜ್ ಮಾಡುವಂಥದ್ದು. ಸೊ ಈ ಥರ ಪ್ರೋಸೆಸ್ಸು. ಸೊ ಕೆಲವೊಂದು ಟೈಮಲ್ಲಿ ನಮ್ಮಲ್ಲಿ ಬದಾಯಿ ಅಂತ ಹೇಳ್ತೀವಿ, ಅಂದರೆ ಕಲೆಕ್ಷನ್ಗೆ ಹೋಗುವಂಥದ್ದು. ಸೊ ಅದೆಲ್ಲ ಮಾಡಿದಾಗ ಒಂದೊಂದ್ಸತಿ ತುಂಬ ಫೀಲ್ ಆಗ್ತಾಯಿತ್ತು, ನಾವು ಈ ಥರ ನಮ್ಮ ಜೀವನ ಬೇಕಿತ್ತ ನಮಗೆ, ಆ ದೇವ್ರು ನಮ್ಮನ್ನ ಹುಟ್ಟಿಸ್ತಾ ಅಟ್ಲೀಸ್ಟ್ ಕಂಪ್ಲೀಟಾಗಿ ವುಮೆನ್ ಆದರೂ ಹುಟ್ಟಿಸ್ಬೇಕಾಯ್ತು, ಇಲ್ಲ ಅಟ್ಲೀಸ್ಟ್ ಗಂಡ್ಸಾಗಾದರೂ ಹುಟ್ಟಿಸ್ಬೇಕಾಯ್ತು. ಈ ಥರ ಹುಟ್ಟಿಸ್ಬಿಟ್ಟು ನಮ್ಮನ್ನು ಈ ಥರ ನಡು ಬೀದಿನಲ್ಲಿ ತಂದು ಇದು ಮಾಡ್ಬಿಟ್ನಲ್ಲ ಅಂತೇಳಿ ಎಷ್ಟೋ ಸತಿ ಒಬ್ಬರ ಹತ್ರ ಕೈ ತಟ್ಟಿ ನಾವು ಕಾಸು ಕೇಳಬೇಕಾದ್ರೆ ತುಂಬಾ ಫೀಲ್ ಆಗ್ತಾಯಿತ್ತು. ಸೊ ಅವಾಗ 1 ರೂಪಾಯಿ 8 ಆಣಿ ಕೊಡೋರು ಆ ಟೈಮಲ್ಲಿ. ಸೊ ಅದರಿಂದ ಏನು ಜೀವನ ಮಾಡೋಕ್ಕಾಗುತ್ತೆ, ಏನು. ಒಂದೊಂದು ಸತಿ ಫ್ಯಾಮಿಲಿಯಲ್ಲಿ ಹೆಂಗೋ ಇದ್ವಿ, ಫ್ಯಾಮಿಲಿಯಲ್ಲಿ ಇರೋಣ ಅಂದರೆ ಇದಕ್ಕೆ ಒಪ್ಕೊಳ್ಳಲ್ಲ, ಇಲ್ಲಾಂದರೆ ಈ ಥರ. ಸೊ ಏನು ಮಾಡೋದು, ಕಷ್ಟನೋ ಸುಖನೋ, ನಾನು ಅಂದ್ಕೊಂಡಿದ್ದಂಗೆ ನಾನು ಆಗಲೇಬೇಕು ಅಂದರೆ ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅನುಭವಿಸ್ಬಿಟ್ಟು ಒಂದು ನೆಲೆಯಾಗಿ ನಿಲ್ಲಬೇಕು, ನಾನು ಅಂದ್ಕೊಂಡಿದ್ದನ್ನ
ಮಾಡಬೇಕು ಅಂತೇಳಿ ಕಷ್ಟ ಆಗಲಿ ಸುಖ ಆಗಲಿ ಲೈಫ್ನ ಲೀಡ್ ಮಾಡ್ಕೊಳ್ತಾ ಬಂದೆ. ಸೊ ಹಮ್ಮಾಮಲ್ಲಿ ಶುರುವಾಯ್ತು ನಿಮ್ಮ ಲೈಫ್. ಅಂದರೆ ನಿಮ್ಮ ಇಂಡಿಪೆಂಡೆಂಟ್, ನೀವು ಅಂದುಕೊಂಡ ಬದುಕೋದು. ಹೌದು, ನಾನು ಆಯ್ಕೆ ಮಾಡೋಂಥ ಬದುಕು, ನಾನು ಇಷ್ಟಪಟ್ಟಂಥ ಬದುಕು. ಸೊ ನಾನು ಹೇಗಿರಬೇಕು ಅನ್ನೋದು ನಾನು ಇದು ಮಾಡ್ಕೊಂಡಿದ್ದು. ಸೊ ಹೋಗಿದ್ದ ದಿವಸ ಪ್ಯಾಂಟ್ ಶರ್ಟ್ ತೆಗ್ದು ಸೈಡಿಗೆ ಬಿಸಾಕಿದ್ಮೇಲೆ ಸ್ಯಾರಿ ಕೊಟ್ಟರು, ಸ್ಯಾರಿ ವೇರ್ ಮಾಡಿಕೊಂಡೆ. ಸೊ ಅದಾದಮೇಲೆ ಒಂದು 2-3 ದಿವಸ ಆದಮೇಲೆ ಕಿವಿ ಚುಚ್ಚಿದ್ರು, ಮೂಗು ಚುಚ್ಚಿದ್ರು. ಸೊ ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು. ಸೊ ಕಂಪ್ಲೀಟ್ ಪ್ಯಾಂಟು ಶರ್ಟ್ಗೆ ಗುಡ್ ಬೈ ಹೇಳಿ ಅದನ್ನು ಸೈಡಿಗೆ ಎತ್ತಿ ಬಿಸಾಕ್ತೋಳು. ಸೊ ಇನ್ನೂವರೆಗೂ ಕೂಡ ಅದನ್ನು ನಾನು ವೇರ್ ಮಾಡಿಲ್ಲ. ಅವತ್ತು ಯಾವಾಗ ಸೀರೆ ಉಟ್ಕೊಂಡೆ ಇವತ್ತಿನವರೆಗೂ ಒಂದು ಹೆಣ್ಣಾಗೆ ಬದುಕಬೇಕು, ಹೆಣ್ಣಾಗೆ ಸಾಯಬೇಕು ಅನ್ನೋ ಆಸೆ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಹೇಗಾಯ್ತು ಆಮೇಲೆ ಹಮ್ಮಮ್ಮ ಸೇರಿದ್ಮೇಲೆ ಹೇಗಾಯ್ತು? ಸೊ ಸೇರಿದೆ ಸುಮಾರು ಒಂದು 4-5 ವರ್ಷ. ಸೊ ಬಂದಂಥ ಹಣನ ಸೇರ್ಪಡೆ ಮಾಡಿಕೊಂಡು ನನ್ನ ಕ್ಯಾಸ್ಟ್ರೇಷನ್ನು ಮಾಡಿಸ್ಕೋಬೇಕಾಗಿ ಬಂತು. ವಾಟ್ ಇಸ್ ಕ್ಯಾಸ್ಟ್? ಕ್ಯಾಸ್ಟ್ರೇಷನ್ ಅಂದರೆ ನನ್ನ ಲಿಂಗ ಬದಲಾವಣೆ. ಸೊ ಅದನ್ನು ಇಲ್ಲೆಲ್ಲೂ ಬೆಂಗಳೂರಲ್ಲೆಲ್ಲೂ ಮಾಡಲ್ಲ. ಸೊ ಆಂಧ್ರ ಪ್ರದೇಶದಲ್ಲಿರುವಂಥ ಪಳಂನೇರಿಲಿ ಮಾಡಿದ್ರು. ಸೊ ಅದಕ್ಕೂ ಮುಂಚೆ ನಮ್ಮ ಗುರುಗಳಿಗೆ ನಾವು ಇಷ್ಟು ಅಮೌಂಟ್ನ ಸೇರಿಸಿದ್ದೀವಿ ಅಮ್ಮ, ನಮಗೆ ಆಪ್ರೇಷನ್ ಮಾಡಿಸ್ಲೇಬೇಕು ಅಂತೇಳಿ ನಾನು ಹಠ ಮಾಡಿ ಮಾಡಿಸ್ಕೊಂಡಿದ್ದು. ಸೊ ನಾವು ಆಪ್ರೇಷನ್ ಮಾಡೋವಂಥ ಟೈಮಲ್ಲಿ ನಮಗೆ ಕೌನ್ಸಿಲಿಂಗ್ ಪ್ರೋಸೆಸ್ ಆಗಿರ್ಬೋದು, ಅದು ಇದು ಯಾವುದೂ ಇರಲಿಲ್ಲ. ಸೊ ಆ ಟೈಮಲ್ಲಿ ಹೋದ್ರು, ನಮ್ಮ ದೇವ್ರು ಏನಿದೆ ಮಾತಾ ದೇವರು ಅದ್ರ ಮುಂದೆ ಪೂಜೆ ಮಾಡಿಸಿದ್ರು. ಸೊ ಏನಿಷ್ಟ ಏನು ಅಂತೆಲ್ಲ ಕೇಳಿದ್ರು, ತಿನ್ಸಿದ್ರು, ಉಣ್ಸಿದ್ರು. ಸೊ ಅದಾದಮೇಲೆ ನನ್ನ ಇದಕ್ಕೆ ಕರ್ಕೊಂಡೋದ್ರು ಬಸ್ಸಲ್ಲಿ. ಇಲ್ಲಿ ಪಳಂನೇರಲ್ಲಿ ಮಾಡ್ತಾರೆ? ಹೌದು, ಆಂಧ್ರ ಪ್ರದೇಶದಲ್ಲಿರುವಂಥ ಪಳಂನೇರಿಲಿ ಮಾಡ್ತಾಯಿದ್ರು. ಅದು ಹೇಗೆ ಪ್ರೋಸೆಸ್ ಅಂತ ಅಂದರೆ, ಸೊ ನಮ್ಮ ಏನು ಮೇಲ್ ಹಾರ್ಗನ್ಸ್ ಇರುತ್ತೆ, ಸೊ ಅದನ್ನು ಕಂಪ್ಲೀಟಾಗಿ ತೆಗೆದು ಅದರಲ್ಲಿರುವಂಥ ಸ್ಕಿನ್ನನ್ನೇ ವೆಜೈನ ಥರ ಮಾಡ್ತಾರೆ. ಸೊ ಆ ಒಂದು ಪ್ರಕ್ರಿಯೆ ಸುಮಾರು ಒಂದು 2 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ಆಯಿತು. ಸೊ ನಮ್ಗೆ ಇಲ್ಲಿ ಒಂದು ಇಂಜೆಕ್ಷನ್ ಕೊಡ್ತಾರೆ, ಅನಸ್ತೇಷಿಯಾದು ಈ ಭಾಗದಲ್ಲಿ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಸೊ ಬ್ಲಡ್ ಟೆಸ್ಟ್ ಮಾಡಿಸಿದ್ಮೇಲೆ ರಿಪೋರ್ಟ್ ಎಲ್ಲ ಬಂದಮೇಲೆ ಸೊ ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮನ ಶುರು ಮಾಡ್ತಾರೆ. ಸೊ ಒಂದು ಇದು ಕೋಣೆ ಥರ ಇರುತ್ತೆ. ಸೊ ಈ ಕಡೆ ಡಾಕ್ಟರ್ಸು, ನರ್ಸು ಎಲ್ಲ ಇರ್ತಾರೆ. ಸೊ ಈ ಕಡೆ ಒಂದು ದಾರ ಕಟ್ಟಿರ್ತಾರೆ. ಸೊ ಆ ದಾರಕ್ಕೆ ನಮ್ಮ 2 ಕಾಲುಗಳನ್ನ ಹಾಕಿ, ಸೊ ಆ ಭಾಗದಲ್ಲಿ ಅವ್ರು ಇಂಜೆಕ್ಷನ್ ಕೊಟ್ಟಿದ್ದು ಕಂಪ್ಲೀಟ್ ನಮಗೆ ಬೆಂಡ್ ಥರ ಆಗಿಬಿಡುತ್ತೆ. ಸೊ ಅದಾದಮೇಲೆ ಆವಾಗ ಅವರು ಶಸ್ತ್ರಚಿಕಿತ್ಸೆ ಶುರು ಮಾಡ್ತಾರೆ. ಸೊ ನಮ್ಮ ಮೇಲೆ ಏನು ಆರ್ಗನ್ಸ್ ಇದೆ ಅದನ್ನು ತೆಗೆದುಬಿಟ್ಟು ಸೊ ಆ ಭಾಗದಲ್ಲಿ ವಿಮೆನ್ ಆರ್ಗನ್ಸ್ನ ಮಾಡಿ ಸೊ ಅದನ್ನು ಯೂರಿನ್ ಪಾಸ್ ಮಾಡೋದಕ್ಕೆ ನಮಗೆ ಜಾಗ ಬಿಡ್ತಾರೆ. ಓಕೆ, ಸೇಮ್ ಲೈಕ್ ಫೀಮೇಲ್ ವೆಜಿನ ಥರ ಮೂತ್ರ ವಿಸರ್ಜನೆನೂ ಆಗುತ್ತೆ? ಓ ಗಾಡ್. ಓಕೆ. ಸೊ ಆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡೆ. ಅದಾದಮೇಲೆ ಆದರೆ ಅದು ಆ ಶಸ್ತ್ರಚಿಕಿತ್ಸೆ ಮಾಡೋರು ವೈದ್ಯರೇ? ಹೌದು, ಡಾಕ್ಟರ್. ಯಾರೋ ಇವರಲ್ಲ, ಬೇರೆಯವರಲ್ಲ, ಡಾಕ್ಟರೇ, MBBS ವೈದ್ಯರೇ. ಹೌದು. ಸೊ ಆ ಥರ ವೈದ್ಯರು ಅಲ್ಲಿ ಮಾಡ್ತಾರೆ. ಸೊ ಅದಕ್ಕಿಂತ ಹಿಂದೆ ತಗೊಂಡಾಗ ನಮ್ಮಲ್ಲಿ ಸಾಕಷ್ಟು ಪ್ರೋಸೆಸ್ಗಳಿರುತ್ತೆ. ದಾಯಮ್ಮ ನಿರ್ವಾಣ ಅಂತ ಅಂದಾಗ ಸೊ ಡಾಕ್ಟರ್ ಈಗ ಹೆಂಗೆ ಸೂಲ್ಗಿತಿಯರು ಆ ಮನೇಲಿ ಹೆರಿಗೆಗಳನ್ನ ಮಾಡಿಸ್ತಾ ಇದ್ರು, ಸೊ ಆ ಥರ ಅವಾಗ ನಮ್ಮ ಕಮ್ಯುನಿಟಿಲೇ ಮಾಡ್ತಾಯಿದ್ರು. ಸೊ ನಿರ್ವಾಣನ ಆ ಥರ ಮಾಡ್ತಿದ್ರು. ಆ ಥರ. ಸೊ ಈಗ ಟೆಕ್ನಾಲಜಿ ತುಂಬ ಇದೆ. ಇವಾಗ ಡಾಕ್ಟರ್ಸ್ಗಳು ತುಂಬ ಇದ್ರ ಬಗ್ಗೆ ಕಲ್ತ್ಕೊಂಡಿರೋದ್ರಿಂದ ಸೊ ಇವಾಗ ಏನಿದ್ರು ಆಸ್ಪತ್ರೆಗಳಲ್ಲೇ ಮಾಡ್ತಾರೆ. ಇವಾಗ ಮುಂಚೆ ಅವಾಗ ಮಾಡ್ತಾ ಇದ್ದಿದ್ದು ಕಡಪ, ಪಳಂನೇರಿ, ದಿಂಡ್ಕಲ್ಲು. ಸೊ ಈ ಜಾಗಗಳಲ್ಲಿ ಮಾಡ್ತಾಯಿದ್ರು. ಅದು ಇವೆಲ್ಲವೂ ಸೈಂಟಿಫಿಕ್ಲಿ ಅಪ್ರೂವ್ಡ್ ಆ್ಯಂಡ್ ಲೀಗಲಿ ಪರ್ಮಿಟೆಡ್? ಹಂಗೆ ಹೇಳಕ್ ಹೋದ್ರೆ ಸೊ ನಾವು ಮಾಡಿಸೋಂಥ ಕಾಲದಲ್ಲಿ ಯಾವ ಲೀಗಲ್ ಆಗಿರ್ಬೋದು, ಯಾವ ಕೌನ್ಸಿಲಿಂಗು, ಯಾವ ಇದು ತಗೊಂಡು ಏನೂ ಇಲ್ಲ. ನಾವು ನಮ್ಮ ಸ್ವಇಚ್ಛೆಯಿಂದ ಮಾಡಿಸ್ಕೊಳ್ತಾ ಇದ್ದೀವಿ ಅಂತೇಳಿ ನಮ್ಮ ಗುರುಗಳ ಹತ್ರ ಹೇಳಿ ಸೊ ಅವ್ರ ಮುಖಾಂತರ ನಾವು ಮಾಡಿಸ್ಕೊಳ್ಳೋದು. ಸೊ ಯಾರ ಬಲವಂತವಾಗಿ ಆಗಲಿ, ಯಾರ ಇದರಿಂದ ಆಗಲಿ ಇಲ್ಲ, ನಾವು ನಮ್ಮ ಸ್ವಇಚ್ಛೆಯಿಂದ ನಮ್ಮ ಲಿಂಗವನ್ನು ನಾವು ಬದಲಾವಣೆ ಮಾಡ್ಕೊಳ್ತೀವಿ ಅಂತ ಹೇಳಿ ಮಾಡಿಸ್ಕೊಂಡಿದ್ದು. ಈಗ ಪ್ರೋಸೆಸ್ ಇದೆ. ಸೊ ಕೌನ್ಸಿಲಿಂಗ್ ಕೊಡ್ತಾರೆ, ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಸೊ ಡಾಕ್ಟರ್ಸು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಈಗಿನ ಇದರಲ್ಲಿ ಕಂಪ್ಲೀಟ್ ಆಗಿ ಅದೆಲ್ಲ ಇದೆ. ಸೊ ಈಗ ಆಗಿನ ಥರ ಡೈರೆಕ್ಟಾಗಿ ಕರ್ಕೊಂಡು ಹೋಗೋದು, ಆಪ್ರೇಷನ್ ಮಾಡೋದು ಅದೆಲ್ಲ ಇಲ್ಲ ಪ್ರೋಸೆಸ್. ಇವಾಗ ಕೌನ್ಸಿಲಿಂಗ್ ಮಾಡ್ತಾರೆ. ಆ ಕೌನ್ಸಿಲಿಂಗಲ್ಲಿ ಅವರು ಸತತವಾಗಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ ಅದರಲ್ಲಿ ಏನಾದರೂ ಅವ್ರು ಮನವೊಲಿಸ್ಬೋದಾ, ಚೇಂಜಸ್ ಮಾಡ್ಬೋದಾ ಅವರು, ಅಥವಾ ಮೇಲಿಗೆ ಬರೋವಂಥ ಚಾನ್ಸಸ್ ಇರುತ್ತಾ, ಇಲ್ಲ ಕಂಪ್ಲೀಟಾಗಿ ಈ ಸಮುದಾಯಕ್ಕೇ ಸೇರಿದವರ ಅಂತೇಳಿ ರೆಕ್ಟಿಫೈ ಮಾಡಿ ಅದನ್ನು ಒಂದು ಸರ್ಟಿಫಿಕೇಟ್ ಥರ ಕೊಡ್ತಾರೆ. ನಿಮಾನ್ಸಲಿ ಮತ್ತು ಈ ಕಡೆ MS ರಾಮಯ್ಯ ಇದರಲ್ಲೆಲ್ಲ ಕೌನ್ಸಿಲಿಂಗ್ ಥರ ಮಾಡಿ ಸರ್ಟಿಫಿಕೇಟ್ ಕೊಟ್ಟಾದ್ಮೇಲೆ ಸೊ ಅವರು ಫ್ಯಾಮಿಲಿ ಕಡೆಯಿಂದ ಕೆಲವು ಸೈನ್ ಮಾಡಿಸ್ಕೊಳ್ತಾರೆ. ಅದ್ರ ಮುಖಾಂತರ ಅವ್ರು ಸರ್ಜರಿಗೆ ಹೋಗ್ತಾರೆ. ಈಗಿನ ಜನರೇಷನ್ಲಿ ಫ್ಯಾಮಿಲಿನೇ ಕರ್ಕೊಂಡೋಗಿ ಮಾಡಿಸುವಂಥ ಇದ್ದಾರೆ ಸರ್ಜರಿನ. ಹೌದಾ? ಹೌದು, ಫ್ಯಾಮಿಲಿಯವರೇ ಕರ್ಕೊಂಡೋಗಿ ಅವ್ರಿಗೆ ಸರ್ಜರಿ ಮಾಡಿಸಿ ಕರ್ಕೊಂಡು ಬಂದು ಅವರೇ ಆರೈಕೆ ಮಾಡಿ ಮಾಡ್ಕೊಳ್ಳುವಂಥ ಕಾಲಘಟ್ಟದಲ್ಲಿ ನಾವು ಇವಾಗಿದ್ದೀವಿ. ಸೊ ಆಗಿನಗಿಂತ ಈಗ ಸ್ವಲ್ಪ ಡೆವಲಪ್ ಆಗಿದೆ. ಸೊ ನೋಡೋ ದೃಷ್ಟಿಕೋನ ಆಗಿರ್ಬೋದು ಸೊ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಆವಾಗ ಎಲೆಮರೆ ಕಾಯಾಗಿದ್ದವರು ಸಮುದಾಯದವರು ಎಲ್ಲೋ ಒಬ್ಬೊಬ್ರು ಕಣ್ಣು ಕಾಣಿಸ್ಕೊಳ್ಳೋರು, ರೋಡಲ್ಲಿ ಕಾಣಿಸ್ಕೊಳ್ಳೋರು. ಸೊ ಈಗಿನ ಘಟ್ಟದಲ್ಲಿ ಕಂಪ್ಲೀಟ್ ಆಗಿ ಇದಾಗಿದೆ. ಎಷ್ಟು ಖರ್ಚು ಅದಕ್ಕೆ ನಿಮ್ಗೆ ಅವಾಗ?
ಸೊ ಅವಾಗ 1 ಲಕ್ಷ ಅನ್ಕೊಳ್ಳಿ. ಕಂಪ್ಲೀಟ್ ಆರೈಕೆ ಮಾಡಿ ಎಲ್ಲ ಸೇರಿ ಈಗ ನಾವು ಆಪ್ರೇಷನ್ ಮಾಡಿಸ್ಕೊಂಡು ಬಂದ ನಂತರ ನಾವು ಯಾವುದೇ ಗಂಡಸರ ಮುಖನ ನೋಡಂಗಿಲ್ಲ 41 ದಿವಸಗಳ ಗಂಟ. ಸೊ ಅವರು ನಮಗೆ ಇಲ್ಲಿ ಒಂದು ಅರ್ಶನದ್ದು ಇದು ಕಟ್ಟಿರ್ತಾರೆ, 1 ಕಾಲು ರೂಪಾಯಿ ಸರ್ಕೆ ಕಾಸ್ತಾರ. ಸೊ ನಮ್ಮ ದೇವ್ರ ಫೋಟೋನ ಕಂಪ್ಲೀಟಾಗಿ ಮುಚ್ಚಿಬಿಟ್ಟಿರ್ತಾರೆ. ಸೊ ಮುಖ ತೋರಿಸಲ್ಲ. 41 ದಿವಸ ಗಂಟ ನಾವು ಗಂಡಸ್ರ ಮುಖನೂ ನೋಡಂಗಿಲ್ಲ, ಈಚೆನೂ ಬರಂಗಿಲ್ಲ. ಸೊ ನಮಗೆ ಅವಾಗ ಏನು ಊಟ ಅಂದರೆ ಚಪಾತಿ, ಡಿಕಾಕ್ಷನ್ನು, ತುಪ್ಪ ಇದೆ. ಯಾಕೆಂದರೆ ನಮ್ಮ ದೇಹದಲ್ಲಿ ಬ್ಲಡ್ ಎಲ್ಲ ಹೋಗ್ಬಿಟ್ಟಿರುತ್ತೆ. ಸೊ ಆ ಟೈಮಲ್ಲಿ ಡಿಕಾಕ್ಷನ್ನು, ಇದು ತುಪ್ಪ, ಅದು ಮತ್ತೆ ನಮಗೆ ಹೊಸ ದೇಹಕ್ಕೆ ಸೇರ್ಕೊಳ್ಳುತ್ತೆ. ಬ್ಲಡ್ ಜನರೇಟ್ ಆಗುತ್ತೆ ಹೊಸದಾಗಿ. ತುಂಬ ಬ್ಲೀಡಿಂಗ್ ಆಗ್ಬಿಟ್ರು. ಹೌದು, ಆ ಸರ್ಜರಿ ಟೈಮಲ್ಲಿ ನಮ್ಗೆ ಆಲ್ಮೋಸ್ಟ್ ರಕ್ತ ಎಲ್ಲ ಹೋಗ್ಬಿಟ್ಟಿರುತ್ತೆ. ಸೊ ಮತ್ತೆ ನಾವು ಅದೇನೋ ಹೇಳ್ತಾರಲ್ಲ ಪುನರ್ಜನ್ಮ ಅಂತ, ಮತ್ತೆ ನಾವು ಆ ಒಂದು ಇದನ್ನ ಲೈಫ್ ಲೀಡ್ ಮಾಡೋದು. ಸೊ 11 ದಿವಸಕ್ಕೆ, 21 ದಿವಸಕ್ಕೆ, 31 ದಿವಸಕ್ಕೆ, 41 ದಿವಸಕ್ಕೆ ಅರ್ಶನದ ನೀರು ಹಾಕ್ತಾರೆ. ಸೊ ಆ ಭಾಗದಲ್ಲಿ ಬಿಸಿ ನೀರು ಹಾಕ್ತಾರೆ, ಅದು ಹೀಲ್ ಆಗಲಿ ಅಂತ. ಈಗಿನ ಜನರೇಷನ್ ಇರ್ತಾರೆ ಇಂಜೆಕ್ಷನ್ನು ಅದು ಇದು ಅಂತಿಲ್ಲ. ಆಗ ಆಪ್ರೇಷನ್ ಮಾಡಿಸ್ಕೊಂಡು ಬಂದಮೇಲೆ ಅದೇ ಹೊಲಿಗೆಗಳು ಬಿಚ್ಕೋಬೇಕು. ಸೊ ನಮ್ಮ ಗುರುನೇ ನನಗೆ 8 ದಿವಸ ಆದಮೇಲೆ ನನಗೆ ಯೂರಿನ್ ಪೈಪ್ ತೆಗೆದಿದ್ದು. ಯೂರಿನ್ ಒಂದು ಪೈಪ್ ಹಾಕಿರ್ತಾರೆ. ಪೈಪ್ ಹಾಕಿರ್ತಾರೆ. ಯಾಕೆಂದ್ರೆ ಮಾಡೋಂಥ ಟೈಮಲ್ಲಿ ಎದ್ದು ಹೋಗಕ್ಕೆ ಆಗಿರಲ್ವಲ್ಲ. ಸೊ ಆ ಟೈಮಲ್ಲಿ ಯೂರಿನ್ ಪೈಪ್ ಹಾಕಿರ್ತಾರೆ. ಸೊ 8 ದಿವಸ ಆದಮೇಲೆ ನಮ್ಮ ಗುರುನೇ ನಮಗೆ ಯೂರಿನ್ ಪೈಪ್ ತೆಗೆದಿದ್ದು. ಆವಾಗ ಒಂಥರ ಕೊಳೆಯಲ್ಲಿ ನೀರು ಬಂದಾಗ ರಕ್ತ ಹಂಗೆ ಬ್ಲಡ್ ಅಂತ ಹೋಗ್ಬಿಡುತ್ತೆ. ಸೊ ಅದು ಯೂರಿನ್ ಪೈಪ್ ತೆಗೆದು ಆಗಿ 1 ಅವರ್ ಆದಮೇಲೆ ಯೂರಿನ್ ಪಾಸ್ ಮಾಡೋದು ನಾರ್ಮಲಾಗಿ ಬರುತ್ತಾ ಅಥವಾ ಏನಾದರೂ ಪ್ರಾಬ್ಲಮ್ಮಾ ಅಥವಾ ಏನಾದರೂ ಸ್ಟ್ರಕ್ ಆಗುತ್ತಾ ಅಂತೇಳಿ ಟೆಸ್ಟ್ ನೋಡ್ತಾರೆ, ಚೆಕ್ ಮಾಡ್ತಾರೆ. ಸೊ ಇಲ್ಲ ನಾರ್ಮಲ್ ಆಗಿ ಹೋಯ್ತು ಅಂದರೆ ಓಕೆ. ಸೊ ಆವಾಗ ಆ ಜಾಗಕ್ಕೆ ಬಿಸಿನೀರು ಹೊಡೆದು ಗಾಯ ಎಲ್ಲ ಹೀಲಾಗಿ ಆ ಹೊಲಿಗೆಗಳೆಲ್ಲ ಅದಷ್ಟಕ್ಕೆ ಅದೇ ಎಲ್ಲ ಬಿಚ್ಚೋಗಿ, ಸೊ ಆಮೇಲೆ 11 ದಿವಸಕ್ಕೆ ಒಂದ್ಸತಿ ಅರ್ಶನದ ನೀರು ಎಲ್ಲ ಹಾಕ್ತಾರೆ. ಸೊ ಇವಾಗ ಹೆಂಗೆ ಒಬ್ಬ ಹೆಣ್ಮಗಳು ಮೆಚೂರ್ಡರ್ ಆದಾಗ ಅವಳನ್ನ ಆರೈಕೆ ಮಾಡ್ತಾರೆ. ಸೊ ಸೊಪ್ಪು ಹಾಕೋದ್ರಿಂದ ಹಿಡಿದು ಅವಳು ತಿನ್ನೋ ಆಹಾರ ಪ್ರತಿಯೊಂದು ಹಸಿ ಮೈ ಅಂತ. ಸೊ ಆ ಥರ ನಮ್ದಿರುತ್ತೆ ಆ ಟೈಮಲ್ಲಿ. ಓಕೆ. ಆಮೇಲೆ ನಾನು ಒಂದು ಗಮನಿಸಿದ್ದು ನೋಡಿ, ಈಗ ನಿಮಗೆ ಈ ಗಂಡಾಗಿದ್ದು ಹೆಣ್ಣಿನ ಭಾವನೆಗಳು, ಹಾರ್ಮೋನ್ಗಳು ವ್ಯತ್ಯಾಸ ಕಾಣಿಸಿದ್ದು ಈ ಬಹುತೇಕ ಹೆಣ್ಮಕ್ಳು ಋತುಮತಿಯಾಗೋ ವಯಸ್ಸು ಆಲ್ಮೋಸ್ಟ್ ಅದು. ಯಾಕಂದ್ರೆ ನೀವು ಹೇಳ್ತಿದ್ದೀರಿ 8-9 ಕ್ಲಾಸಿಗೆ ಅದು ಪೀಕಲ್ಲಿ ಅನ್ನಿಸ್ತಿತ್ತು ಅಂತ. ಆ ಟೈಮ್ಗೆ ಹೆಣ್ಮಕ್ಳು ಈ ದೊಡ್ಡವರಾಗೋದು ಅಥವಾ ಋತುಮತಿಯಾಗೋ ಟೈಮ್ ಅದು. ಸೊ ನಿಮಗೂ ನೋಡಿ ಅವಾಗ ಕಾಡಕ್ಕೆ ಶುರು ಆಗಿದೆ ಅದು. ಹೌದು. ಸೊ ಆ ಟೈಮಲ್ಲಿ ನಮಗೆ ನಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗೋಕ್ಕೆ ಶುರುವಾಗೋದು. ಸೊ ಅದೆಲ್ಲ ಆಗಿ 41 ದಿವಸ ಆದಮೇಲೆ ನಮಗೆ ಫಂಕ್ಷನ್ ಮಾಡ್ತಾರೆ. ಸೊ ಜಲ್ಸ ಇವಾಗ ಹೆಂಗೆ ಅವ್ರ ಹೆಣ್ಮಕ್ಳಿಗೆ ಹೊಸ್ಕೆ ಅಂತ ನಾವೇನು ಹೇಳ್ತೀವಿ. ಸೊ ಅದ್ರಲ್ಲಿ ನಮ್ಮದೇ ಆದಂಥ ಶಾಸ್ತ್ರದಲ್ಲಿ ಜಲ್ಸ ಮಾಡ್ತಾರೆ. ಸೊ ಅದ್ರಲ್ಲಿ ನಮಗೆ ಹಸಿರು ಸೀರೆ, ಹಸಿರು ಜಾಕೆಟು, ಮೊಗ್ಗುನ ಜಡೆ, ಬಳೆ, ಕಾಲ್ಗೆಜ್ಜೆ, ಕಾಲುಂಗ್ರ, ಲಚ್ಚ, ಪ್ರತಿಯೊಂದೂ ನಮ್ಮ ದೇವ್ರದ್ದು ಮಾತಾ ಅಂತ ಏನಿರುತ್ತೆ ಆ ದೇವ್ರ ಮುಂದೆ ಎಲ್ಲ ಪೂಜೆ ಎಲ್ಲ ಮಾಡಿ ಕಳಸ ಇಟ್ಟಿರ್ತಾರೆ. ಸೊ ಒಂದು ಬಿಂದಿಗೆಗೆ ಹಾಲು ಹಾಕಿ, ಹಾಲಿಗೆ ಎಲೆ ಹಾಕಿ, ಅದ್ರ ಮೇಲೆ ಒಂದು ತೆಂಗಿನಕಾಯಿ ಇಟ್ಟು, ಅದ್ರ ಮೇಲೆ ಹೂವು ಎಲ್ಲ ಮುಡಿಸಿ ಅರ್ಶಿನ ಕುಂಕುಮ ಇಕ್ಕಿ, ಹಾಲಿನ ಕೊಡನ ಎತ್ತಿ ನಮ್ಮ ತಲೆ ಮೇಲೆ ಇಟ್ಟು, ಸೊ ಶಾಸ್ತ್ರಗಳೆಲ್ಲ ಮಾಡಿ ಆಮೇಲೆ ನಮ್ಮ ಗುರು ಆದವ್ರು ನನಗೆ ಲಚ್ಚ ಕಟ್ತಾರೆ. ಸೊ ಆ ಹಾಲಿನ ಕೊಡನ ತೊಗೊಂಡೋಗಿ ಕೆರೆಗೆ ಒಯ್ದು ಅಲ್ಲಿ ಗಂಗಮ್ಮನಿಗೆ ಪೂಜೆ ಮಾಡಿ, ಸೊ ಅಲ್ಲಿಂದ ಮತ್ತೆ ಆ ಬಿಂದಿಗೆಯಲ್ಲಿ ನೀರು ಮಕ್ಕೊಂಡು ಮತ್ತೆ ತೊಗೊಂಡು ವಾಪಸ್ ಬರ್ತೀವಿ. ಸೊ ಈ ಥರ ಪ್ರೋಸೆಸ್ಗಳು. ಸೊ ಏನಿವಾಗ ನಾನು ಅವನಲ್ಲಿ ಅವಳಲ್ಲಿ ಮೂವಿಲಿ ತೋರಿಸಿದ್ದಾರೆ. ಸೊ ಆಲ್ಮೋಸ್ಟ್ ನಮ್ಮ ಕಮಿಟಿಯವ್ರ ಲೈಫಲ್ಲಿ ಏನು ನಿರ್ವಾಣ ಜಲ್ಸ ಅನ್ನುತ್ತೆ ಆ ಥರ ಇರುತ್ತೆ. ಬಾಳು ಕಟ್ಟಿಕೊಂಡಾಯ್ತು, ಬಯಸಿದ್ದೀಗ ದಕ್ಕಾಯ್ತು, ಗಂಗಾ ನದಿ ಮಿಂದಾಯ್ತು. ಸೊ ಇದು ನೀವು 22ನೇ ವಯಸ್ಸಿಗೆ ಮಾಡಿಸ್ಕೊಂಡಿರೋದು ಅಂದ್ರೆ ಹಣನೂ ನೀವು ಹೊಂದ್ಕೋಬೇಕು. ಹೌದು. ನಾನು ಹೋಗಿದ್ದು 14 ವರ್ಷಕ್ಕೆ. 8 ವರ್ಷಗಳ ಕಾಲ ನಾನು ಹಣ ಸೇರಿಸಿ ನಮ್ಮ ಕಲ್ಚರನ್ನು ಕಲ್ತ್ಕೊಂಡು ನಮ್ಮದೇ ಆದಂಥ ಇದನ್ನ ಮಾಡೋಕ್ಕೆ ಅಷ್ಟು ಟೈಮ್ ತಗೊಳುತ್ತೆ. ಮುಂದೆ ಸಾಗುನಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.